ಯೋ ಗೈಸ್, ಗೆಲ್ಲರು ಹೇಗಿದ್ದೀರಾ? ಕೆಲವೊಬ್ಬರಿಗೆ ಈ ಸುನಾಮಿಯನ್ನ ಲೈವ್ ಆಗಿ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಸುನಾಮಿ ಬರುವ ಸಮಯ ಹೇಗಿರ್ಬಹುದು, ಅದರಲ್ಲೂ ಲೈವ್ ಆಗಿ ಬರ್ಬೇಕಾದ್ರೆ ಎಷ್ಟು ಗಾಬರಿ ಆಗಿರ್ಬಹುದು ಅಂತ ತುಂಬಾ ಜನರು ನಿಮ್ಮ ಒಳಗಡೆ ಥಿಂಕ್ ಮಾಡಿ ನೋಡಿರ್ತೀರಾ ಅಲ್ವಾ? ಸೊ ಆ ತರ ಸುನಾಮಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಆಸೆ ಪಡೋರು ಫಸ್ಟ್ ಈ ಮೂವಿಯನ್ನೇ ನೋಡ್ಬೇಕು. ಯಾಕೆಂದ್ರೆ ಈ ಮೂವಿಯಲ್ಲಿ ಬರುವ ಒಂದೊಂದು ಸೀನುವೆ ನಿಜವಾಗ್ಲೂ ನಾವು ಸುನಾಮಿಯಲ್ಲಿ ಸಿಗಾಕೊಂಡಿರೋ ರೀತಿನೇ ನಮಗೆ ಫೀಲಿಂಗ್ಸ್ ಅನ್ನು ಕೊಡುತ್ತೆ. ಅಷ್ಟೊಂದು ಥ್ರಿಲ್ ಆಗಿರುತ್ತೆ. ಅದರಲ್ಲೂ ಈ ನೀರಂದ್ರೇನೆ ಆಗ್ ಬರಲ್ಲ ಅಲ್ವಾ ಕೆಲವೊಬ್ಬರಿಗೆ. ಅವರೆಲ್ಲ ಈ ಮೂವಿಯನ್ನು ನೋಡಿದ್ರೆ ಅಷ್ಟೇ ಅವರ ಮನಸ್ಸಿನ ಒಳಗಡೆ ಒಂದ್ ರೀತಿಯ ಭಯನೇ ಉಂಟಾಗೋದು. ಅಂದ್ರೆ ಒಂದು ದಿನ ಈ ಮೂವಿಯ ಹೀರೋಯಿನ್ ಕಣ್ಬಿಟ್ಟು ಎಚ್ಚರೆ ಆಗ್ಬೇಕಾದ್ರೆ ಇವರ ಮನೆ ಪೂರ್ತಿ ನೀರು ತುಂಬಿಕೊಂಡಿರುತ್ತೆ. ನೀರನ್ನು ನೋಡಿದ ತಕ್ಷಣ ತುಂಬಾನೇ ಶಾಕ್ ಆಗ್ತಾಳೆ. ಅದು ಯಾಕೆ ಶಾಕ್ ಆಗ್ತಿದ್ದಾಳೆ ಅಂದ್ರೆ ಅವರು ಇರ್ತಾ ಇರೋದು 3ನೇ ಫ್ಲೋರ್. ಸೊ 3ನೇ ಫ್ಲೋರ್ ಅನ್ನ ದಾಟಿ ನೀರು ಒಳಗಡೆ ಬಂದಿದೆ ಅಂದ್ರೆ 2 ಫ್ಲೋರ್ ಮುಳುಗೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ? ಸೊ ಅದೇ ತರ ಶಾಕಿಂಗ್ ಆಗಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಿರುತ್ತೆ. ನೀರು ಎಲ್ಲವನ್ನು ಮುಳುಗಿಸ್ಕೊಂಡು ಮೇಲ್ ಬರ್ತಾನೆ ಇರುತ್ತೆ. ಸೊ ಇದನ್ನ ನೋಡಿದ ಇವರು ತುಂಬಾನೇ ಶಾಕ್ ಆಗ್ಬಿಟ್ಟು ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ತುಂಬಾನೇ ಹೋರಾಡ್ತಾರೆ. ಸೊ ಫೈನಲ್ ಆಗಿ ಅವರು ಅವರ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಅವರ ಕ್ಯೂಟ್ ಆದ ಮಗನನ್ನ ಕಾಪಾಡ್ಕೊಂಡು ಎಸ್ಕೇಪ್ ಆದ್ರೋ ಇಲ್ವೋ ಅನ್ನೋದನ್ನ ತುಂಬಾನೇ ಸೂಪರ್ ಆಗಿ ಸಾಕತ್ತಾಗಿ ನಮಗೆ ಹೇಳಿರುವ ಮೂವಿನೇ 2025ರಲ್ಲಿ ರಿಲೀಸ್ ಆಗಿದ್ದ ಬಿಗ್ ಫ್ಲಡ್. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಹೀರೋಯಿನ್ ಅವರ ಮಗನನ್ನ ನಮಗೆ ತೋರಿಸ್ತಾರೆ. ಸೊ ಬೆಳಗ್ಗೆನೆ ಹೀರೋಯಿನ್ ಅವರ ಮಗ ಎಚ್ಚರೆಯಾಗಿ ಅಮ್ಮ ಎದ್ದೇಳಿ ಹೊರಗಡೆ ಜೋರು ಮಳೆ ಬರ್ತಿದೆ ಅಂತ ಹೇಳಿ ಎಬ್ಬಿಸ್ತಿರ್ತಾನೆ. ಸೊ ನಮ್ಮ ಹೀರೋಯಿನ್ ನಿಧಾನಕ್ಕೆ ಕಣ್ಬಿಟ್ಟು ಎಚ್ಚರೆಯಾಗಿ ಎದ್ದು ವಿಂಡೋ ಹತ್ರ ಬಂದು ನಿಂತು ಹೊರಗಡೆ ಬರ್ತಾ ಇರುವ ಮಳೆಯನ್ನ ನೋಡ್ತಾರೆ. ಅದನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಯಾಕೆಂದ್ರೆ ಅದು ತುಂಬಾನೇ ಭಯಂಕರವಾಗಿ ಜೋರು ಮಳೆ ಬರ್ತಿರುತ್ತೆ, ಬಿರುಗಾಳಿ ಬೀಸ್ತಿರುತ್ತೆ. ಇದ್ರೂ ಅದ್ರ ಬಗ್ಗೆ ದೊಡ್ಡದಾಗಿ ಕೇರ್ ಮಾಡ್ಕೊಳ್ಳೋದಿಲ್ಲ. ಅದರ ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡ್ತಾರೆ. ಆವಾಗ ಹೀರೋಯಿನ್ ಅವರ ಮಗ ಹೀರೋಯಿನ್ ಹತ್ರ ಬಂದು ಅಮ್ಮ ಹೊರಗಡೆ ಜೋರು ಮಳೆ ಬರ್ತಿದೆ ಅಲ್ವಾ, ನಾನು ಅದ್ರಲ್ಲಿ ಹೋಗಿ ಆಟ ಆಡ್ಲಾ, ಪಲ್ಟಿ ಹೊಡಿಲ್ಲ, ಅದು ಇದು ಅಂತ ಹುಡುಗ ಬಟ ಅಂತ ಮಾತಾಡ್ಬೇಕಾದ್ರೆ ಟೆನ್ಷನ್ ಆಗಿದೆ ಅಮ್ಮ ಸುಮ್ನಿರೋ, ಸೈಲೆಂಟ್ ಆಗಿರೋ ಅಂತ ಹೇಳಿ ಹುಡುಗನನ್ನ ಸೈಲೆಂಟ್ ಮಾಡಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡ್ತಿರ್ತಾರೆ ಹೀರೋಯಿನ್. ಆದ್ರೆ ಅಂತಹ ಸಮಯದಲ್ಲಿ ಅವ್ರು ಇರ್ತಾ ಇರುವ ಮನೆಯ ಫ್ಲೋರ್ ಎಲ್ಲ ನೀರ್ ತುಂಬ್ಕೊತಿರುತ್ತೆ. ಇವರಿಗೆ ಏನುವೇ ಅರ್ಥವಾಗ್ತಿಲ್ಲ, ತುಂಬಾನೇ ಗಾಬರಿ ಆಗ್ಬಿಟ್ಟು ಏನು ಇದು ಅಂತ ವಿಂಡೋ ಇಂದ ಹೊರಗಡೆ ಬಂದು ನೋಡ್ಬೇಕಾದ್ರೆ ನೋಡಿದ್ರೆ ವಿಂಡೋ ಮುಖಾಂತರನೇ ನೀರು ಒಳಗಡೆ ಬರ್ತಿರುತ್ತೆ. ಸೊ ಇದನ್ನ ನೋಡಿ ತುಂಬಾನೇ ಹೆದರೋಗ್ಬಿಡ್ತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಇರ್ತಾ ಇರೋದೇ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ 3ನೇ ಫ್ಲೋರ್ ಅಲ್ಲಿ. ಸೊ ಅಷ್ಟು ಹೈಟ್ ಗೆ ನೀರು ಬಂದಿದೆ ಅಂದ್ರೆ ಅದೇನು ನಾರ್ಮಲ್ ವಿಷಯ ಇಲ್ಲ ಅಲ್ವಾ? ಅದು ಮಾತ್ರ ಇಲ್ಲ, ಸಡನ್ ಆಗಿ ಕರೆಂಟ್ ಬೇರೆ ಹೋಗ್ಬಿಡುತ್ತೆ. ನಮ್ಮ ಹೀರೋಯಿನ್ಗೆ ಗಾಬರಿಯನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಸೊ ಬೇಗ ಥಿಂಗ್ಸ್ ಅನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಸಡನ್ ಆಗಿ ಬಿಲ್ಡಿಂಗ್ ನ ಎಮರ್ಜೆನ್ಸಿ ಸ್ಪೀಕರ್ ಆನ್ ಆಗಿ ಈ ತರ ನಮ್ಮ ಬಿಲ್ಡಿಂಗ್ ಒಳಗಡೆ ನೀರು ಫಾಸ್ಟ್ ಆಗಿ ತುಂಬ್ಕೊತಿರೋದ್ರಿಂದ ಎಲ್ಲರೂ ಬೇಗ ಹೊರಟು ಬಿಲ್ಡಿಂಗ್ ನ ಟಾಪ್ ಫ್ಲೋರ್ ಗೆ ಬನ್ನಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಗಾಬರಿ ಆಗ್ತಿರುತ್ತೆ. ತಕ್ಷಣವೇ ಬೇಗ ಎಲ್ಲವನ್ನು ಪ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ. ಅವನು ಏನಂತ ಹೇಳ್ತಾನೆ ಅಂದ್ರೆ, ನಾನು ಈ ತರ ಡಾರ್ವಿನ್ ಕಂಪನಿಯ ಮ್ಯಾನೇಜರ್ ಮಾತಾಡ್ತಿದ್ದೀನಿ, ನೀವು ತಾನೇ ಹ್ಯಾನಾ ಅಂತ ಕೇಳ್ಬೇಕಾದ್ರೆ, ಹೌದು ನಾನೇನೇ ಹ್ಯಾನಾ, ಏನಕ್ಕಾಗಿ ನೀವು ಕಾಲ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ನಾನು ಬೇರೆ ಯಾರು ಇಲ್ಲ, ನಿಮ್ಮನ್ನ ಕಾಪಾಡೋದಕ್ಕಾಗಿನೇ ಇಲ್ಲಿಗೆ ಬಂದಿದ್ದೀನಿ. ಸೊ ನೀವು ಏನನ್ನ ಮಾಡ್ತೀರಾ ಅಂದ್ರೆ ಎಲ್ಲಾ ಥಿಂಗ್ಸ್ ಅನ್ನು ತಗೊಂಡು ನಿಮ್ಮ ಕೈಯಲ್ಲಿ ಮೇಲ್ ಬರೋದಕ್ಕೆ ಆಗೋದಿಲ್ಲ, ಯಾವುದು ತುಂಬಾನೇ ಇಂಪಾರ್ಟೆಂಟ್ ಥಿಂಗ್ಸ್ ಅದನ್ನ ಮಾತ್ರ ತಗೊಂಡು ಮೇಲ್ಗಡೆ ಟಾಪ್ ಫ್ಲೋರ್ ಗೆ ಬಂದ್ಬಿಡಿ, ನಿಮಗಾಗಿ ನಾನು ಅಲ್ಲಿ ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ನಾನು ಯಾರು ಅಂತ ನನ್ನ ಬಗ್ಗೆ ನಿಮಗೇನು ಗೊತ್ತು ಅಂತ ನಮ್ಮ ಹೀರೋಯಿನ್ ಕೇಳೋಷ್ಟರಲ್ಲಿ ಫೋನ್ ಕಾಲ್ ಕಟ್ ಆಗ್ಬಿಡುತ್ತೆ. ನೀರು ತುಂಬ್ತಾ ನಮ್ಮ ಹೀರೋಯಿನ್ಗೆ ಇನ್ನವೇ ಭಯ ಜಾಸ್ತಿ ಆಗ್ತಿರುತ್ತೆ. ಆದ್ರಿಂದ ತಕ್ಷಣವೇ ಒಂದು ಮೆಡಿಕಲ್ ಕಿಟ್ ಬಾಕ್ಸ್ ಅನ್ನ ಮಾತ್ರ ತಗೊಂಡು ಅವರ ಮಗನನ್ನ ಬೆನ್ನಿಗೆ ಎತ್ತಿ ಹಾಕೊಂಡು ಡೋರ್ ಅನ್ನ ಬೇಗ ಓಪನ್ ಮಾಡಿ ಹೊರಗಡೆ ಬರ್ತಾರೆ. ನೋಡಿ ಅಷ್ಟು ನೀರು ಹಾಗೆ ಆಕ್ರೋಶವಾಗಿ ಹೋಗ್ತಿರುತ್ತೆ. ಸೊ ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಹೊರಗಡೆ ಇರುವ ಜನರು ಎಲ್ಲರೂ ಅವರವರ ಥಿಂಗ್ಸ್ ಅನ್ನ ಪ್ಯಾಕ್ ಮಾಡ್ಕೊಂಡು ಟಾಪ್ ಫ್ಲೋರ್ ಗೆ ಹೋಗ್ತಿರ್ತಾರೆ. ತುಂಬಾ ಜನರು ಕಿರ್ಚ್ಕೊಂಡು ಭಯದಲ್ಲಿ ಹೆದರಿ ಸದ್ ಮಾಡ್ಕೊಂಡೆ ಟಾಪ್ ಫ್ಲೋರ್ ಗೆ ಹೋಗ್ತಿರ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥವಾಗ್ತಿಲ್ಲ, ಹೇಗೆ ಒಂದೇ ದಿನದಲ್ಲಿ ಈ ತರ ಚೇಂಜಸ್ ಆಯ್ತು, ಇಷ್ಟೊಂದು ನೀರು ಎಲ್ಲಿಂದ ಬಂತು ಅಂತ ಪೇಚಾಡ್ಕೊಂಡೆ ನಮ್ಮ ಹೀರೋಯಿನ್ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಇರುತ್ತೆ ಅಲ್ವಾ, ಅದು ಪೂರ್ತಿ ಫುಲ್ ಜನರಾಗಿ ತುಂಬ್ಕೊಬಿಟ್ಟಿರ್ತಾರೆ. ಮೇಲ್ಗಡೆ ಒಂದು ಹೆಜ್ಜೆ ಕೂಡ ಇಡೋದಕ್ಕೆ ಆಗೋದಿಲ್ಲ. ಸೊ ಬೇಗನೆ ಈ ದಾರಿಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಮಾಡ್ಕೋತಾಳೆ ಹೀರೋಯಿನ್. ಯಾಕೆಂದ್ರೆ ಕರೆಂಟ್ ಬೇರೆ ಕಟ್ ಆಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಲಿಫ್ಟ್ ಅನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನ ನೋಡಿ ಗಾಬರಿ ಆಗಿದೆ ಹೀರೋಯಿನ್ಗೆ. ಇವಾಗ ಏನನ್ನ ಮಾಡೋದು, ಹೇಗೆ ನಾವು ಮೇಲ್ಗಡೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾವಳೆ. ಯಾಕೆಂದ್ರೆ ಮೇಲ್ಗಡೆ ಹೋದ್ರೆ ಮಾತ್ರವೇ ಇವ್ರುಗಳು ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಆಗುತ್ತೆ. ಯಾಕೆಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಜಾಗದಲ್ಲಿ ಕೂಡ ನೀರು ತುಂಬಿಬಿಡುತ್ತೆ. ಆಗಿರ್ಬೇಕಾದ್ರೆ ಹೀರೋನ್ಗೆ ಇನ್ನೊಂದು ವಿಷಯ ನೆನಪಿಗೆ ಬರುತ್ತೆ. ಇನ್ನೊಂದು ಎಮರ್ಜೆನ್ಸಿ ಸ್ಟೇರ್ ಕೇಸ್ ಆಪೋಸಿಟ್ ಅಲ್ಲಿ ಇರ್ತಿದೆ ಅನ್ಸುತ್ತೆ. ಸೊ ತಕ್ಷಣವೇ ಅದನ್ನ ಹುಡುಕಿ ಆ ದಾರಿ ಕಡೆ ಓಡಿ ಹೋಗ್ತಿರ್ತಾಳೆ. ಒಂದು ಸೆಕೆಂಡ್ ಕೂಡ ವೇಟ್ ಮಾಡ್ತಿಲ್ಲ. ಯಾಕೆಂದ್ರೆ ನೀರು ಬೇಗ ತುಂಬಾನೇ ತುಂಬ್ಕೋತಿದೆ ಅಲ್ವಾ, ಆದ್ರಿಂದ ಗಾಬರಿಯಾಗಿ ಸ್ಟೆಪ್ಸ್ ಅನ್ನ ಹತ್ತಿ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ಕೆಲವೊಂದು ಜನರು ತುಂಬಾನೇ ಕಿರ್ಚ್ಕೋತಿರ್ತಾರೆ ಹೆದರಿಕೆಯಲ್ಲಿ. ಕೆಲವೊಬ್ರು ಶಾರ್ಟ್ ಕಟ್ ಅಲ್ಲಿ ಬಿಲ್ಡಿಂಗ್ ಮೇಲೆ ಹತ್ತಿ ನಾವು ಟಾಪ್ ಫ್ಲೋರ್ ಗೆ ಹೋಗ್ಬಿಡೋಣ ಅಂತ ಟ್ರೈ ಮಾಡಿದವರು ಮಿಸ್ ಆಗಿ ನೀರಿಗೆ ಬಿದ್ದೋಗ್ತಾರೆ. ಹಾಗೆ ನೀರು
ಅವ್ರಗಳನ್ನ ಕೊಚ್ಚಿ ಎಳ್ಕೊಂಡು ಹೋಗ್ತಿರುತ್ತೆ. ಸೊ ಇವನ್ನೆಲ್ಲ ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಟಾಪ್ ಭಯದಲ್ಲಿ ಹಾಗೆ ಹೆದರ್ಕೊಂಡೆ ಅಪಾರ್ಟ್ಮೆಂಟ್ ಅಲ್ಲಿ ಈ ಕಡೆಗೆ ಓಡಿ ಬರ್ಬೇಕಾದ್ರೆ ಆ ಸ್ಟೇರ್ ಕೇಸ್ ಅನ್ನ ಕಂಡು ಹಿಡಿದು ಬಿಡ್ತಾಳೆ. ಅದು ಮಾತ್ರ ಇಲ್ಲ, ನೀರಿಗೆ ಬಿದ್ದು ಜನರು ಈ ರೀತಿ ಜೀವಕ್ಕಾಗಿ ಕಷ್ಟ ಪಡ್ತಿರೋದನ್ನ ಅವಳ ಮಗ ನೋಡ್ಬಿಡ್ಬಾರ್ದು ಅನ್ನೋದ್ರಿಂದ ಏನಿಲ್ಲಪ್ಪ ನಾವು ಬೇಗನೆ ಮೇಲ್ಗಡೆ ಹೋಗ್ಬಿಡೋಣ, ನಾವು ಸೇಫ್ ಆಗಿನೇ ಇರ್ತೀವಿ ಅಂತ ಹುಡುಗನನ್ನ ಡೈವರ್ಟ್ ಮಾಡಿ ಅವನಿಗೆ ಇಷ್ಟವಾಗುವಂತಹ ಸಾಂಗ್ ಅನ್ನೆಲ್ಲ ಹಾಡಿ ಅವನಿಗೆ ಭಯ ಬಂದ್ಬಿಡ್ಬಾರ್ದು ಮತ್ತೆ ಆ ಕಡೆ ನೋಡ್ಬಿಡ್ಬಾರ್ದು ಅಂತ ಆ ಸ್ಟೆಪ್ಸಿನ ಮೇಲೆ ಬೇಗ ಬೇಗ ಹತ್ತೋದಕ್ಕೆ ಶುರು ಮಾಡ್ತಾವಳೆ. 2 ಫ್ಲೋರ್ ಅನ್ನ ಮಾತ್ರವೇ ಹತ್ತಿರ್ತಾರೆ, ಆದ್ರೆ ಅಷ್ಟೇ ದಾರಿಯಲ್ಲಿ ಇರುವ ಸ್ಟೆಪ್ಸ್ ಅಲ್ಲಿ ತುಂಬಾನೇ ಥಿಂಗ್ಸ್ ಗಳನ್ನ ಇಟ್ಟು ಬ್ಲಾಕ್ ಮಾಡಿರ್ತಾರೆ. ಸೊ ಇವನ್ನೆಲ್ಲ ಕ್ಲೀನ್ ಮಾಡಿ ದಾರಿಯನ್ನ ಮಾಡಿ ಮೇಲ್ಗಡೆ ಹೋಗೋಷ್ಟರಲ್ಲಿ ತುಂಬಾನೇ ಹೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಅಷ್ಟೊಂದು ಫರ್ನಿಚರ್ಸ್ ಅಷ್ಟೊಂದು ಥಿಂಗ್ಸ್ ಅನ್ನ ಹಾಕಿ ಬ್ಲಾಕ್ ಮಾಡಿರ್ತಾರೆ. ಆವಾಗ್ಲೇ ನಮ್ಮ ಹೀರೋಯಿನ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನೀರು ಬೇರೆ ಕಡೆಗಡೆನೆ ಜಾಸ್ತಿ ಆಗಿ ಮೇಲ್ ಬರ್ತಿರುತ್ತೆ. ಆದ್ರಿಂದ ಇವಾಗ ಬೇರೆ ದಾರಿನೇ ಇಲ್ಲ ಅಲ್ವಾ, ಎಲ್ಲ ಜನರು ಹೋಗೋ ದಾರಿಯಲ್ಲಿ ತಾನೇ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಸರಿ ಟೈಮ್ ಅನ್ನ ವೇಸ್ಟ್ ಮಾಡೋದು ಬೇಡ, ನಾವು ಬೇಗನೆ ಹೋಗೋಣ ಅಂತ ಯೋಚನೆ ಮಾಡಿ ಮಗನನ್ನ ಬೆನ್ನಲ್ಲೇ ಇಟ್ಕೊಂಡು ಬೇಗ ಬೇಗ ಇನ್ನೊಂದು ಕಡೆ ದಾರಿಗೆ ಓಡಿ ಹೋಗ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಮೇಲಿರುವ ಫ್ಲೋರ್ ಇಂದ ಒಬ್ಬ ವ್ಯಕ್ತಿ ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಜೋರಾಗಿ ಅವರನ್ನ ಕರೀತಾನೆ. ಸೊ ಇವನೇನೆ ನಮ್ಮ ಹೀರೋಯಿನ್ ಗೆ ಕಾಲ್ ಮಾಡಿದ್ದು ಅನ್ಸುತ್ತೆ. ಅವಾಗ್ಲೇ ಆ ಮ್ಯಾನೇಜರ್ ಅಂತ ಕಾಲ್ ಮಾಡಿದ ವ್ಯಕ್ತಿ ತಕ್ಷಣವೇ ನಮ್ಮ ಹೀರೋಯಿನ್ ಆ ಮ್ಯಾನೇಜರ್ ಅನ್ನು ನೋಡ್ಬಿಟ್ಟು ಬೇಗನೆ ಮುಂದಕ್ಕೆ ಹೋಗೋಣ ಅಂತ ಟ್ರೈ ಮಾಡಿದ್ರೆ ಆವಾಗ್ಲೇ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ. ಸಡನ್ ಆಗಿ ಅವಳ ಮಗನನ್ನ ಕಾಣ್ತಿಲ್ಲ. ಈಗ ತಾನೇ ಬೆನ್ನನ್ನ ಬಿಟ್ಟು ಕೆಳಗಡೆ ಇಳಿದು ನಿಲ್ಸಿರ್ತಾರೆ, ಆದ್ರೆ ಅಷ್ಟರಲ್ಲಿ ಕಾಣಿ ಆಗ್ಬಿಟ್ಟ ಹುಡುಗ. ಸೊ ಶಾಕ್ ಆಗ್ಬಿಡ್ತಾರೆ. ಈ ಗುಂಪಿನಲ್ಲಿ ಹೋಗಿ ಎಲ್ಲಿ ಅಂತ ಮಗನನ್ನ ಹುಡುಕಿ ಕಂಡು ಹಿಡಿಯೋದು. ಆದ್ರಿಂದ ಗಾಬರಿಯಾಗಿ ಮಗನನ್ನ ಹುಡುಕ್ತಾನೆ ಇರ್ತಾರೆ. ಅಲ್ಲೂ ಇಲ್ಲೂ ಅಂತ ಆ ಜಾಗ ಪೂರ್ತಿ ಹುಡುಕ್ತಿರ್ತಾರೆ. ಜೋರಾಗಿ ಕಿರ್ಚ್ಕೋತಾರೆ ಮಗನ ಹೆಸರನ್ನ ಹೇಳಿ. ಆದ್ರೆ ಅಲ್ಲಿರುವ ಜನರು ಎಲ್ಲರಿಗೂ ಗಾಬರಿಯಾಗಿ ತಾನೇ ಇರ್ತಿದ್ದಾರೆ. ಅವ್ರುಗಳು ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಿರ್ತಾರೆ. ಸೊ ನಮ್ಮ ಹೀರೋಯಿನ್ಗೆ ಅವರ ಮಗನನ್ನ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಲೋ ಮಗ, ಎಲ್ಲಿಗೋ ಹೋದೆ ನೀನು, ಎಲ್ಲಿಗೋ ಹೋಗ್ಬಿಟ್ಟಿದ್ಯಾ ನೀನು ಅಂತ ತುಂಬಾನೇ ಬೇಜಾರಾಗಿ ಒಂದೊಂದು ರೂಮ್ ಆಗಿ ನಮ್ಮ ಹೀರೋಯಿನ್ ಚೆಕ್ ಮಾಡ್ತಿರ್ತಾರೆ. ಒಂದೊಂದು ಫ್ಲೋರ್ ಆಗಿ ಹೋಗಿ ಹುಡುಕಾಡ್ತಿರ್ತಾರೆ. ಆವಾಗ ಒಂದು ರೂಮಿನ ಒಳಗಡೆ ಬಂದ್ಬಿಟ್ಟು ಅಲ್ಲಿರುವ ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಒಂದು ದೊಡ್ಡ ಸುನಾಮಿ ವೇವ್ ಈ ಬಿಲ್ಡಿಂಗ್ ಕಡೆ ಬರ್ತಿರುತ್ತೆ. ಅಷ್ಟೇ ಕಣ್ಣನ್ನ ಮುಚ್ಚಿ ಓಪನ್ ಮಾಡೋಷ್ಟ್ರಲ್ಲಿ ನೀರೆಲ್ಲ ಈ ಬಿಲ್ಡಿಂಗ್ ಒಳಗಡೆ ಬಂದ್ಬಿಡುತ್ತೆ, ಹೊಡೆದು ಧ್ವಂಸ ಮಾಡುತ್ತೆ. ಸೊ ಈ ಸೀನ್ ಅನ್ನು ನೋಡೋದಕ್ಕೇನೆ ಭಯಂಕರವಾಗಿರುತ್ತೆ. ನಮ್ಮ ಹೀರೋಯಿನ್ವೇ ನೀರಲ್ಲಿ ಸಿಗೋಕೋಬಿಡ್ತಾವಳೆ. ಒಂದು ಕಡೆ ಮಗನನ್ನ ಕಾಣ್ತಿಲ್ಲ, ಇನ್ನೊಂದು ಕಡೆ ನೀರ್ ಬೇರೆ ಇಷ್ಟೊಂದು ತುಂಬ್ಕೊಬಿಟ್ಟಿದೆ. ಇವರುವೆ ನೀರಲ್ಲಿ ಸಿಗೋಕೋಬಿಟ್ಟಿದ್ದಾರೆ. ಹಾಗಿದ್ರು ಕೂಡ ನಮ್ಮ ಹೀರೋಯಿನ್ ಆ ನೀರಿನ ಒಳಗಡೆ ಕೂಡ ಅವರ ಮಗನನ್ನ ಹುಡುಕ್ತಿರ್ತಾವಳೆ. ಸೊ ಅವಳ ನಂಬಿಕೆಯನ್ನ ಅವಳು ಕಳ್ಕೊಳ್ಳೋದೇ ಇಲ್ಲ. ಮೇಲ್ಗಡೆ ಒಂದು ಚಿಕ್ಕ ಗ್ಯಾಪ್ ಇರುತ್ತೆ, ಅಲ್ಲಿ ಸ್ವಲ್ಪ ಬ್ರೀತ್ ಮಾಡ್ಕೊಬಿಟ್ಟು ಮತ್ತೆ ನೀರಿನ ಅಡಿಗೆ ಹೋಗಿ ಮಗನನ್ನ ಹುಡುಕ್ತಾವಳೆ. ಸೊ ಒಂದು ಕಾರ್ನರ್ ಅನ್ನ ಬಿಡದೆ ಎಲ್ಲ ಕಡೆನೂ ಹುಡುಕಾಡ್ಬೇಕಾದ್ರೆ ಫೈನಲಿ ನಮ್ಮ ಹೀರೋಯಿನ್ ಹೇಗೋ ಅವರ ಮಗನನ್ನ ಕಂಡು ಬಿಡ್ತಾವಳೆ. ಆ ಹುಡುಗನನ್ನ ನೋಡಿದ್ರೆ ನೀರಿನ ಅಡಿಯಲ್ಲೇ ಅನ್ಕಾನ್ಶಿಯಸ್ ಆಗಿ ಹಾಗೆ ತೇಳ್ತಿರ್ತಾನೆ. ಸೊ ಅವನನ್ನ ನೋಡಿದ ಹೀರೋಯಿನ್ ಫಟ್ ಅಂತ ಮಗನನ್ನ ಕ್ಯಾಚ್ ಮಾಡ್ಕೊಂಡು ಅವನನ್ನ ಕರ್ಕೊಂಡು ಅಲ್ಲಿಂದ ಮೇಲ್ಗಡೆ ಹೋಗ್ಬಿಡೋಣ, ನೀರನ್ನ ಬಿಟ್ಟು ಆಚೆ ಹೋಗೋಣ ಅಂತ ಅನ್ಕೋತಾರೆ. ಆದ್ರೆ ಅಲ್ಲಿರುವ ರೂಮ್ ಡೋರು ಓಪನ್ ಆಗ್ತಿಲ್ಲ. ನೀರು ಅಲ್ಲಿ ತುಂಬಾನೇ ತುಂಬಿಕೊಂಡಿರೋದ್ರಿಂದ ಆ ಡೋರು ಜಾಮ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಷ್ಟೇ ಹೀರೋಯಿನ್ ಮತ್ತೆ ಅವರ ಮಗನ ಕತೆ ಮುಗಿತಿದೆ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಹೊತ್ತಿಂದ ನೀರಿನ ಅಡಿಗೆನೆ ಇರ್ತಿದ್ದಾರೆ ಅಲ್ವಾ, ಆದ್ರಿಂದ ನಿಧಾನಕ್ಕೆ ಅವರ ಕೈಯಲ್ಲೂ ಹೊಸೋಡೋದಕ್ಕೆ ಆಗದೆ ತುಂಬಾನೇ ಕಷ್ಟಪಡ್ತಿರ್ತಾರೆ. ಅವಾಗ ಸಡನ್ ಆಗಿ ಆ ಜಾಗದಲ್ಲಿ ಬ್ರೈಟ್ ಆಗಿ ಒಂದು ಬೆಳಕು ಉಂಟಾಗುತ್ತೆ. ಏನು ಅಂತ ನೋಡಿದ್ರೆ ಆ ಮ್ಯಾನೇಜರ್ ಇರ್ತಿದ್ದಾನಲ್ಲ, ಅವನೇನೆ ಇವ್ರುಗಳನ್ನ ಕಾಪಾಡೋದಕ್ಕಾಗಿ ಅಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಅದೇ ತರ ಹೀರೋಯಿನ್ ಮತ್ತೆ ಮಗನನ್ನ ಕಾಪಾಡಿ ಬೇಗ ಬೇಗ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಜಸ್ಟ್ ಮಿಸ್ ಅಲ್ಲಿ ಹೇಗೋ ಎಸ್ಕೇಪ್ ಆಗ್ಬಿಡ್ತಾರೆ. ಮೇಲ್ ಬಂದಿದ್ದ ತಕ್ಷಣವೇ ಆ ಮ್ಯಾನೇಜರ್ ನಮ್ಮ ಹೀರೋಯಿನ್ ಅವರ ಮಗನಿಗೆ CPR ಅನ್ನ ಮಾಡ್ತಾನೆ. ಇಲ್ಲಿ ನಮ್ಮ ಹೀರೋಯಿನ್ವೇ ನನ್ನ ಮಗನಿಗೆ ಏನೂ ಆಗಿರಬಾರ್ದು, ಅವನಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಬದುಕಿರೋದಕ್ಕೇನೆ ಆಗೋದಿಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ತಿರ್ತಾವಳೆ. ಆವಾಗ ಈ ಮ್ಯಾನೇಜರ್ವೇ ಕಂಟಿನ್ಯೂಸ್ ಆಗಿ ಬಿಡದೆ CPR ಮಾಡಿದ್ರಿಂದ ನಮ್ಮ ಹೀರೋಯಿನ್ ಅವರ ಮಗನು ಜೀವಂತವಾಗಿ ಬಂದ್ಬಿಡ್ತಾನೆ. ಅವನು ಕುಡಿದಿದ್ದ ನೀರನ್ನ ವಾಮಿಟ್ ಮಾಡ್ಕೊತಾನೆ, ಕಾನ್ಶಿಯಸ್ ಗೆ ಬಂದ್ಬಿಡ್ತಾನೆ. ಇವಾಗ್ಲೇನೆ ಹೀರೋಯಿನ್ಗೆ ನೆಮ್ಮದಿನೇ ಆಗುತ್ತೆ. ಆದ್ರಿಂದ ಹಾಗೆ ಹತ್ಕೊಂಡೆ ಮಗನನ್ನ ತಪ್ಕೊಂಡು ನೀನನ್ನ ಬಿಟ್ಟು ನನಗೆ ಎಲ್ಲಿಗೂ ಹೋಗುವುದಿಲ್ಲ ಮಗ ಅಂತ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಿರ್ತಾರೆ. ಇವನ್ನೆಲ್ಲ ನೋಡಿದ ಮ್ಯಾನೇಜರ್ವೇ ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಆ ವಿಡಿಯೋ ರಿಪೋರ್ಟ್ ಅನ್ನ ಯಾರಿಗೂ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಬಿಟ್ಟು ನಾನು ಸಕ್ಸಸ್ಫುಲ್ ಆಗಿ ಅವರಿಬ್ಬರನ್ನು ಕಾಪಾಡ್ಬಿಟ್ಟಿದ್ದೀನಿ, ಸೊ ಬೇಗನೆ ಆ ಜಾಗಕ್ಕೆ ಕರ್ಕೊ ಬಂದ್ಬಿಡ್ತೀನಿ ಅಂತ ರಿಪೋರ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇದನ್ನ ನೋಡಿದ ಹೀರೋಯಿನ್, ಯಾರು ಸರ್ ನೀವು, ಏನಕ್ಕಾಗಿ ನಮಗೆ ಹೆಲ್ಪ್ ಅನ್ನ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೇನೆ ಇವಾಗ್ಲೇನೆ ಆ ಮ್ಯಾನೇಜರ್ ಎಲ್ಲವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಈ ತರ ಡಾರ್ವಿನ್ ಕಂಪನಿಯ ಸೆಕ್ಯೂರಿಟಿ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಪ್ರಕಾರ ಈ ಸಮಯದಲ್ಲಿ ಎಲ್ಲದಕ್ಕಿಂತನೂ ನೀವೇನೇ ತುಂಬಾನೇ ಇಂಪಾರ್ಟೆಂಟ್. ಸರಿ ಬನ್ನಿ ನಾವು ಹಾಗೆ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡೆ ಮಾತಾಡೋಣ, ಇಲ್ಲಾಂದ್ರೆ ನೀರ್ ಬಂದ್ಬಿಡುತ್ತೆ ಅಂತ ಹೇಳಿ ಮುಂದೆ ನಡೆದು ಹೋಗ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಇದ್ರ ಮೇಲೆ ಮಗನನ್ನ ಬಿಡ್ಲೇಬಾರ್ದು ಅಂತ ಅವನನ್ನ ಎತ್ತಿ ಬೆನ್ನಿಗೆ ಹಾಕೊಂಡು ಬೇಗನೆ ನಡೆದು ಮುಂದೆ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ವಿಚಿತ್ರವಾಗಿ ಒಂದನ್ನ ಫೀಲ್ ಮಾಡ್ತಾಳೆ. ಆದ್ರಿಂದ ಆ ಮ್ಯಾನೇಜರ್ ಹತ್ರ, ಹೌದು ನಾನು ಈ ನೀರಿನಲ್ಲಿ ಮುಳುಗ್ಬೇಕಾದ್ರೆ ಆ ನೀರನ್ನ ನಾನು ಟೇಸ್ಟ್ ಮಾಡಿ ನೋಡ್ದೆ, ಆದ್ರೆ ಇದು ಮಳೆ ನೀರ್ ರೀತಿ ಟೇಸ್ಟ್ ಅನ್ನ ಕೊಡ್ಲಿಲ್ವಲ್ಲ, ತುಂಬಾನೇ ಸಾಲ್ಟಿ ಆಗಿರ್ತಿತ್ತಲ್ಲ, ಏನದು ಅದಕ್ಕೆ ಏನು ಅರ್ಥ ಅಂತ ಕೇಳ್ಬೇಕಾದ್ರೆ ಆವಾಗ ಮ್ಯಾನೇಜರ್ ಹೇಳ್ತಾನೆ, ಈ ತರ ಇವಾಗ ಮಳೆ ಬೀಳ್ತಾ ಇರೋದಲ್ಲ ನಾರ್ಮಲ್ ಮಳೆನೆ, ಆದ್ರೆ ಫ್ಲಡ್ ಬಂತಲ್ಲ ಅದೆಲ್ಲ ನಾರ್ಮಲ್ ಇಲ್ಲ. ಯಾಕೆಂದ್ರೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ಅಂಟಾರ್ಟಿಕಾದಲ್ಲಿ ಇರ್ತಾ ಇರುವ ಐಸ್ ಮೌಂಟೈನ್ಸ್ ಗಳ ಮೇಲೆ ಬಿದ್ದು
ಆಗ್ಬಿಟ್ಟಿದೆ. ಆದ್ರಿಂದ ಅಲ್ಲಿರುವ ಐಸ್ ಗಳೆಲ್ಲ ಮೆಲ್ಟ್ ಆಗಿ ಈ ರೀತಿ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಿದೆ. ಆದ್ರಿಂದಾನೇ ಈ ರೀತಿಯ ಸುನಾಮಿಗಳು ತುಂಬಾ ಜಾಗಗಳಲ್ಲಿ ಬರ್ತಿದೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಜಪಾನ್ ಅಲ್ಲಿ ಅರ್ಧ ಜಪಾನ್ ಕಾಣಿ ಆಗ್ಬಿಟ್ಟಿದೆ, ನೀರಲ್ಲಿ ಮುಳುಗೋಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಯಿನ್ ತುಂಬಾನೇ ಶಾಕ್ ಆಗ್ಬಿಟ್ಟು, ಹಾಗಾದ್ರೆ ಇದನ್ನ ಮುಂಚಿತವಾಗಿ ಸೈಂಟಿಸ್ಟ್ ಅವರು ಗೆಸನ ಮಾಡಿರ್ತಾರೆ ಅಲ್ವಾ, ಈ ರೀತಿ ನಡೆಯುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ ಅಲ್ವಾ, ಯಾಕೆ ಅವ್ರಗಳಿಗೆ ಗೊತ್ತಾಗ್ಲಿಲ್ವಾ ಇದ್ರ ಬಗ್ಗೆ ಅಂತ ಕೇಳಿದ್ರೆ ಸೈಂಟಿಸ್ಟ್ ಗಳು ಇದನ್ನ ನೋಡಿದ್ರು, ಆದ್ರೂ ಇದನ್ನ ಅವ್ರಗಳ ಕೈಯಲ್ಲಿ ತಡೆಯೋದಕ್ಕೆ ಆಗಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ನಮ್ಮ ಹತ್ರನು ಏನನ್ನು ಹೇಳಿಲ್ಲ, ನ್ಯೂಸ್ ಚಾನೆಲ್ಸ್ಗೂ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಇವಾಗ್ಲೇನೆ ಈ ಮ್ಯಾನೇಜರ್ ಏನಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ವಿಷಯವನ್ನ ಹೀರೋಯಿನ್ ಗೆ ಹೇಳ್ತಾನೆ. ಸೊ ಫೋನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಹತ್ರ ಇವನು ಬರೀ ಮ್ಯಾನೇಜರ್ ಅಂತ ತಾನೇ ಹೇಳಿರ್ತಾನೆ. ಆದ್ರೆ ನಿಜ ಏನು ಅಂದ್ರೆ ಇವಾಗ ಇಡೀ ಪ್ರಪಂಚದಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಇಂಪಾರ್ಟೆಂಟ್ ಆದ ಪರ್ಸನ್ಸ್ ಅಲ್ಲಿ ಒಬ್ಬರಂತೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಕೆಲಸ ಮಾಡ್ತಿರುವ ಜಾಗದಲ್ಲಿ ಇಡೀ ಪ್ರಪಂಚವನ್ನೇ ಚೇಂಜ್ ಮಾಡುವಂತಹ ಒಂದು ವಸ್ತುವನ್ನ ಕಂಡುಹಿಡಿತಿದ್ದಾರಂತೆ. ಅದನ್ನ ಡೆವಲಪ್ ಮಾಡುವ ಟೀಮ್ ಅಲ್ಲಿ ಒಬ್ಬರು ಕೆಲಸಗಾರರಾಗೇನೆ ನಮ್ಮ ಹೀರೋಯಿನ್ ಇರ್ತಿರೋದು. ಅದೇನೆ ಎಐ ನ ಎಮೋಷನ್ ಎಂಜಿನ್. ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅಲ್ವಾ, ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಾ ಇದೆ ಅಲ್ವಾ, ಅದಕ್ಕೆ ನಿಜವಾದ ಎಮೋಷನ್ಸ್ ಅನ್ನ ಕೊಟ್ಟು ಫೀಲ್ ಮಾಡಿಸೋದಕ್ಕಾಗಿನೇ ಅದೊಂದು ಡೆವಲಪಿಂಗ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಹೀರೋಯಿನ್ ಕೆಲಸ ಮಾಡ್ತಿರೋದು. ಸೊ ಯಾರೆಲ್ಲ ಅದನ್ನ ಡೆವಲಪ್ ಮಾಡ್ತಿದ್ರು ಅಂದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವಳ ಬಾಸ್ ಮಾತ್ರವೇ. ಆದ್ರೆ ಆ ಬಾಸ್ ಅವರು ಈ ಫ್ಲಡ್ ಅಲ್ಲಿ ಸಿಗಾಕೊಂಡು ಕಾಣಿ ಆಗ್ಬಿಟ್ಟಿದ್ದಾರೆ, ಮಾಯವಾಗ್ಬಿಟ್ಟಿದಾರಂತೆ. ಸೊ ಇವಾಗ ಬ್ಯಾಲೆನ್ಸ್ ಇರ್ತಾ ಇರೋದು ನಮ್ಮ ಹೀರೋಯಿನ್ ಮಾತ್ರವೇ. ಸೊ ಇವಾಗ ನಮ್ಮ ಹೀರೋಯಿನ್ ಅದನ್ನ ಕಂಡುಹಿಡಿದ್ರೆ ಮಾತ್ರವೇ ಎಲ್ಲವೇ ನಡೆಯೋದು. ಯಾಕೆಂದ್ರೆ ಇವಾಗ ಎಐ ಪ್ರಕಾರ ಇವ್ರುಗಳು ನಾರ್ಮಲ್ ಆಗಿ ಒಂದು ಹ್ಯೂಮನ್ ಬಾಡಿ ರೀತಿನೇ ಒಂದು ಎಐ ನ ಡೆವಲಪ್ ಮಾಡ್ಬಿಟ್ಟಿದ್ದಾರೆ. ಅದೇ ಎಐ ಪ್ರೋಗ್ರಾಮ್ಸ್ ಅನ್ನ ಯೂಸ್ ಮಾಡಿ, ಆದ್ರೆ ಎಮೋಷನ್ಸ್ ಅನ್ನ ಮಾತ್ರ ಇನ್ನವೇ ಅದಕ್ಕೆ ಕೊಡೋಕೆ ಆಗ್ತಿಲ್ಲ. ಅಂದ್ರೆ ಈ ನರ ಚರ್ಮ ಅನ್ನೋ ರೀತಿ ಮನುಷ್ಯರಿಗೆ ಇರೋ ರೀತಿನೇ ಎಲ್ಲವನ್ನು ಡೆವಲಪ್ ಮಾಡ್ಬಿಟ್ಟಿದ್ದಾರೆ, ಆದ್ರೆ ಎಮೋಷನ್ಸ್ ಅನ್ನ ಮಾತ್ರ ಅವ್ರಗಳಿಗೆ ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಎಐ ಜನರೇಷನ್ ಗೆ ಕೊಡೋದಕ್ಕೆ ಆಗ್ತಿಲ್ಲ. ಸೊ ಅದನ್ನ ಕ್ರಿಯೇಟ್ ಮಾಡೋದಕ್ಕಾಗಿ ಖಂಡಿತ ನಮ್ಮ ಹೀರೋಯಿನ್ ಬೇಕೇ ಬೇಕಲ್ವಾ. ಅಕಸ್ಮಾತ್ ಏನಾದ್ರೂ ನಮ್ಮ ಹೀರೋಯಿನ್ ಸತ್ತೋಗ್ಬಿಟ್ರೆ ಕೊನೆವರೆಗೂ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಲ್ಲ. ಯಾಕೆಂದ್ರೆ ಇವಾಗ ಮಾನವ ಜನಾಂಗಾಣಿ ನಾಶವಾಗ್ತಿದೆ, ಆದ್ರಿಂದಾನೇ ನಮ್ಮ ಹೀರೋಯಿನ್ ಅನ್ನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಇದ್ರ ಬಗ್ಗೆನೇ ಮ್ಯಾನೇಜರ್ ಹೇಳ್ತಾನೆ, ಈ ತರ ಈ ಡಾರ್ವಿನ್ ಕಂಪನಿಯವರು ಮನುಷ್ಯರ ರೀತಿನೇ ಒಂದು ಬಾಡಿಯನ್ನ ಡೆವಲಪ್ ಮಾಡ್ಬಿಟ್ಟಿದ್ದಾರೆ, ಆದ್ರೆ ನೀವು ಮತ್ತೆ ಬಾಸ್ ಆ ಲ್ಯಾಬಿನಲ್ಲಿ, ಆದ್ರೆ ಬಾಡಿಯಲ್ಲಿ ಯಾವುದೇ ರೀತಿಯ ಎಮೋಷನ್ಸ್ ಇಲ್ಲ ಅಂದ್ರೆ ಅದು ಒಂದು ಎಂಟಿ ಟ್ರಾಶ್ ರೀತಿ ತಾನೆ. ಅಕಸ್ಮಾತ್ ನೀವು ಮಾತ್ರ ಏನಾದ್ರೂ ಅದಕ್ಕೆ ಎಮೋಷನ್ಸ್ ಅನ್ನ ಕೊಟ್ಬಿಟ್ರೆ ನಮ್ಮ ಮಾನವ ಜನಾಂಗವನ್ನ ಮತ್ತೆ ರೀಬಿಲ್ಡ್ ಮಾಡೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಸೊ ಸ್ಪಾನ್ಸರ್ಸ್ ನನ್ನನ್ನು ನಿಮ್ಮನ್ನ ಹೇಗಾದ್ರೂ ಕಾಪಾಡಲೇಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ, ಆದ್ರಿಂದಾನೇ ಹೆಲಿಕಾಪ್ಟರ್ ಬಂದು ಟೆರೆಸ್ ಅಲ್ಲಿ ನಿಮಗಾಗಿ ವೆಯ್ಟ್ ಮಾಡ್ತಿದೆ. ಸೊ ನಾವು ಬೇಗನೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಇವನ್ನೆಲ್ಲ ಕೇಳಿದ ಹೀರೋಯಿನ್ಗೆ ಇವಾಗ್ಲೇನೆ ಎಲ್ಲವೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ತಕ್ಷಣವೇ ಮ್ಯಾನೇಜರ್ ಹತ್ರ ನಿಮ್ಮ ಫೋನ್ ಅನ್ನ ಕೊಡಿ, ನಾನು ಒಂದು ಕಾಲ್ ಅನ್ನ ಮಾಡ್ಕೋತೀನಿ ಅಂತ ಕೇಳಿ ಫೋನ್ ಅನ್ನ ತಗೊಂಡು ಬೇಗನೆ ಅವರ ಅಮ್ಮನಿಗೆ ಕಾಲ್ ಅನ್ನ ಮಾಡ್ತಾಳೆ. ಅವರು ಕಾಲ್ ಅನ್ನ ಪಿಕ್ ಮಾಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಎಮೋಷನಲ್ ಆಗಿ ಹಾಗೆ ಸೈಲೆಂಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅಮ್ಮ, ನೀವು ನನಗಾಗಿ ತುಂಬಾನೇ ಮಾಡ್ಬಿಟ್ಟಿದ್ದೀರಾ, ನಮಗಾಗಿ ತುಂಬಾನೇ ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ, ಇದ್ರ ಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡಿ ವರಿ ಪಡ್ಬೇಡಿ, ನೀವು ಸೇಫ್ ಆಗಿದ್ರೆ ಸಾಕು ಅಂತ ತುಂಬಾನೇ ಬೇಜಾರಿಂದ ಮಾತಾಡ್ತಿರ್ತಾಳೆ. ಯಾಕೆಂದ್ರೆ ಇವಾಗ ಈ ಭೂಮಿ ನಾಶವಾಗ್ತಿದೆ ಅನ್ನೋ ವಿಷಯ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಅದರಿಂದ ಅವರ ಅಮ್ಮನನ್ನ ಅವಳ ಕೈಯಲ್ಲಿ ಕಾಪಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ಅವಳ ಮನಸ್ಸೊಳಗಡೆ ತುಂಬಾನೇ ಕಷ್ಟವಾಗ್ತಿದ್ರು ಕೂಡ ಅದನ್ನ ತೋರಿಸ್ಕೊಳ್ದೆ ಅವರ ಅಮ್ಮನ ಹತ್ರ ಸೈಲೆಂಟ್ ಆಗಿ ಮಾತಾಡ್ತಿರ್ತಾಳೆ. ಆ ಸಮಯದಲ್ಲಿ ಒಂದು ಸಮುದ್ರದ ದೊಡ್ಡ ವೇವ್ ಬಂದು ಅವರ ಅಮ್ಮ ಇರ್ತಾ ಇರುವ ಜಾಗವನ್ನ ಅಟ್ಯಾಕ್ ಮಾಡೋ ರೀತಿ ಫೋನ್ ಅಲ್ಲಿ ನಮ್ಮ ಹೀರೋಯಿನ್ಗೆ ಸದ್ದು ಕೇಳಿಸ್ಬೇಕಾದ್ರೆ ಹಾಗೆ ಫೋನ್ ಕಟ್ ಆಗುತ್ತೆ. ಇದನ್ನ ನಮ್ಮ ಹೀರೋಯಿನ್ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ, ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ಹಾಗಿರ್ಬೇಕಾದ್ರೆ ಆ ರೂಮಿನಿಂದ ಗ್ಯಾಸ್ ಮೇಲ್ ಬರುತ್ತೆ. ಏನು ಅಂತ ನೋಡಿದ್ರೆ ಗ್ಯಾಸ್ ಲೀಕೇಜ್ ಆಗ್ತಿರುತ್ತೆ, ಯಾವಾಗ ಬೇಕಾದ್ರೂ ಈ ಜಾಗ ಬ್ಲಾಸ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಇದನ್ನ ನೋಡಿದ ಇವರು ಅಲ್ಲಿಂದ ಬೇಗ ಬೇಗ ಎದ್ದು ಬಿದ್ದು ಹೊರಗಡೆ ಓಡಿ ಬರ್ತಾರೆ. ಕರೆಕ್ಟ್ ಆಗಿ ಇವುಗಳು ಹೊರಗಡೆ ಬರ್ಬೇಕಾದ್ರೆ ಆ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ. ನೋಡಿದ್ರೆ ಈ ಏರಿಯಾದಲ್ಲಿ ಇರ್ತಾ ಇರುವ ಎಲ್ಲಾ ಮನೆಯಲ್ಲಿ ಇರ್ತಾ ಇರುವ ಗ್ಯಾಸ್ ಸಿಲಿಂಡರ್ಸ್ ಬ್ಲಾಸ್ಟ್ ಆಗ್ತಿರುತ್ತೆ. ಯಾಕೆಂದ್ರೆ ಇಂತಹ ಸಿಚುವೇಶನ್ ಅಲ್ಲಿ ಯಾವುದೇ ಬೇಕಾದ್ರೂ ಹೇಗ್ ಬೇಕಾದ್ರೂ ಚೇಂಜ್ ಆಗಿ ನಡೆಯುತ್ತೆ ಅಲ್ಲ, ಎಲ್ಲವೇ ಕಂಟ್ರೋಲ್ ನ ದಾಟಿ ಹೇಗೆ ನಡೀತಿರುತ್ತೆ. ತುಂಬಾ ಜನರು ಇದನ್ನ ನೋಡಿ ಹೆದರಿ ನೀರಿಗೆ ಬಿದ್ದು ಹಾಗೆ ಮೂಲ್ಗಿ ಸಾಯ್ತಿರ್ತಾರೆ. ಇವೆಲ್ಲ ಹೀರೋಯಿನ್ ಅವಳ ಕಣ್ ಮುಂದೆನೆ ನಡೀತಿರುತ್ತೆ. ಪಾಪ ನಮ್ಮ ಹೀರೋಯಿನ್ ಕೈಯಲ್ಲಿ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದು ಮಾತ್ರ ಇಲ್ಲ, ಇವ್ರುಗಳು ಇನ್ನವೇ ತುಂಬಾ ದೂರ ಮೇಲ್ಗಡೆ ಹತ್ತಿ ಹೋಗ್ಬೇಕಾಗಿರುತ್ತೆ ಆ ಹೆಲಿಕಾಪ್ಟರ್ ಅನ್ನ ಕ್ಯಾಚ್ ಮಾಡೋದಕ್ಕೆ. ಆದ್ರಿಂದ ಅಲ್ಲಿಂದ ಬೇಗ ಬೇಗ ಹೊರಟು ಹೋಗ್ತಿರ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಈ ಕಡೆನೂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಎರಡು ಸೈಡ್ ಜೋರಾಗಿ ಬೆಂಕಿ ಬರ್ತಿರುತ್ತೆ. ಎರಡರ ಮಧ್ಯದಲ್ಲಿ ಇವ್ರುಗಳು ಸಿಗಾಕೊಂಡ್ಬಿಟ್ಟಿದ್ದಾರೆ. ಇವಾಗ ಇವ್ರುಗಳು ಇದನ್ನ ದಾಟಿ ನೆಕ್ಸ್ಟ್ ಫ್ಲೋರ್ ಗೆ ಹೋಗ್ಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ, ಡೈರೆಕ್ಟ್ ಆಗಿನೇ ಹೋಗ್ಬೇಕು, ಸ್ಟೆಪ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಮ್ಯಾನೇಜರ್ ಫಸ್ಟ್ ಅವನು ನೆಕ್ಸ್ಟ್ ಫ್ಲೋರ್ ಗೆ ಹತ್ಕೊಬಿಟ್ಟು ನಾನು ನಿಮ್ಮನ್ನ ಮೇಲೆ ಎತ್ಕೋತೀನಿ, ಕೈಯನ್ನ ಕೊಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಫಸ್ಟ್ ಅವರ ಮಗನನ್ನ ತೆಗೆದು ಅವನ ಕೈಗೆ ಕೊಡ್ತಾರೆ. ನಂತರ ಫೈನಲ್ ಆಗಿ ನಮ್ಮ ಹೀರೋಯಿನ್ ಮೇಲ್ಗಡೆ ಹತ್ತಿ ಹೋಗ್ಬಿಡೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಲೆಗು ಸ್ಲಿಪ್ ಆಗಿ ನೀರಿಗೆ ತುಪ್ಪಕ್ಕಂತ ಬಿದ್ದೋಗ್ತಾಳೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ. ಆದ್ರಿಂದ ಬೇಗ ಬೇಗ ಸ್ವಿಮ್ ಮಾಡಿ ಮೇಲ್ಗಡೆ ಬಂದು ಕೆಳಗಡೆ ಇರುವ ಫ್ಲೋರ್ ಗೆ ಹತ್ಕೊಬಿಡ್ತಾರೆ. ಆದ್ರೆ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೇಕಲ್ವಾ, ಸೊ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿ ಹೋಗೋಣ ಅಂತ ಅನ್ಕೊಂಡು ಸ್ಟೆಪ್ಸ್ ಅನ್ನ ನೋಡಿದ್ರೆ ಸಡನ್ ಆಗಿ ಆ ಜಾಗದಲ್ಲಿ ಒಂದು ಮಗು ಅಳ್ತಿರೋ ರೀತಿ ಸದ್ದಾಗುತ್ತೆ. ಅದ್ರಲ್ಲೂ ಅಲ್ಲಿರುವ ಲಿಫ್ಟಿನಿಂದ. ಸೊ ನಮ್ಮ ಹೀರೋಯಿನ್ ಗಾಬರಿಯಾಗಿ ಬೇಗ ಆ ಲಿಫ್ಟ್ ಹತ್ರ ಬರ್ತಾಳೆ. ಲಿಫ್ಟ್ ಬೇರೆ ಕ್ಲೋಸ್ ಆಗಿದೆ, ಯಾರೋ ಅದ್ರ ಒಳಗಡೆ ಸಿಗೋಕೋಬಿಟ್ಟಿದ್ದಾರೆ ಅನ್ಸುತ್ತೆ. ಅಳುವ ಸದ್ದು ಮಾತ್ರ ಹೊರಗಡೆ ಕೇಳ್ತಿರುತ್ತೆ. ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ತೆಗೆಯೋದಕ್ಕೆ ಆಗ್ತಿಲ್ಲ. ಸ್ವಲ್ಪ ಹೊತ್ತು ನೀವು ಒಳಗಡೆನೆ ವೇಟ್ ಮಾಡಿ, ನಾನು ಓಪನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಒಂದು ದೊಡ್ಡ ಸುನಾಮಿ ವೇವ್ ಬಂದು
ಅಟ್ಯಾಕ್ ಅನ್ನ ಮಾಡುತ್ತೆ. ಅದರಲ್ಲಿ ಸಿಕ್ಕಿ ನಮ್ಮ ಹೀರೋಯಿನ್ ಮತ್ತೆ ನೀರಿನ ಅಡಿಗೆ ಹೋಗ್ಬಿಡ್ತಾಳೆ. ಆವಾಗ ಅವಳಿಗೆ ಅವಳ ಪಾಸ್ ಸ್ವಲ್ಪ ನೆನಪಿಗೆ ಬರುತ್ತೆ. ಸೊ ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವಳ ಹಸ್ಬೆಂಡ್ ಕಾರಿನಲ್ಲಿ ಹೋಗಿರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿ ಕಾರು ನೀರಿನ ಒಳಗಡೆ ಬಿದ್ದೋಗಿರುತ್ತೆ. ಸೊ ಹಸ್ಬೆಂಡ್ ನಮ್ಮ ಹೀರೋಯಿನ್ ಅವರ ಮಗ ಮೂವರು ನೀರಿನಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇದ್ರೂ ಹಸ್ಬೆಂಡ್ ಮಗನನ್ನ ಕಾಪಾಡಿ ಹೀರೋಯಿನ್ ಹತ್ರ ಮಗನನ್ನ ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ಹಸ್ಬೆಂಡ್ ಹೀರೋಯಿನ್ ಮತ್ತೆ ಮಗನನ್ನ ಕಾಪಾಡ್ಬಿಟ್ರು. ಆದ್ರೆ ಅವರ ಕೈಯಲ್ಲಿ ಕೊನೆಗೆ ಉಸಿರಾಡೋದಕ್ಕೆ ಆಗದೆ ಸತ್ತೋಗ್ಬಿಡ್ತಾರೆ. ಆ ಜಾಗದಲ್ಲಿ ಹಸ್ಬೆಂಡ್ ಸಿಗಾಕೊಂಡು ಸತ್ತೋಗ್ಬಿಟ್ಟಿರ್ತಾರೆ. ಅವರನ್ನ ನಮ್ಮ ಹೀರೋಯಿನ್ ಕೈಯಲ್ಲಿ ಕಾಪಾಡೋದಕ್ಕೆ ಆಗಿರಲ್ಲ. ಹೇಗೋ ಹೀರೋಯಿನ್ ಮಗನನ್ನ ಮಾತ್ರ ಕಾಪಾಡಿ ಸ್ವಿಮ್ ಮಾಡಿ ಮೇಲ್ಗಡೆ ಬಂದ್ಬಿಟ್ಟಿರ್ತಾರೆ. ಸೊ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರೆಸೆಂಟ್ ಅಲ್ಲಿ ನೀರನ್ನ ಬಿಟ್ಟು ಹೊರಗಡೆ ಬಂದಿದ್ದ ನಮ್ಮ ಹೀರೋಯಿನ್ ಆ ನೀರಿನಲ್ಲಿ ನಾನು ನನ್ನ ಹಸ್ಬೆಂಡ್ ಅನ್ನ ಕಳ್ಕೊಬಿಟ್ಟೆ, ಆದ್ರೆ ಈ ನೀರಿನಲ್ಲಿ ನನ್ನ ಮಗನನ್ನ ನಾನು ಕಳ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಮತ್ತೆ ಅವರನ್ನ ಅವರೇ ಮೋಟಿವೇಟ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಸ್ವಿಮ್ ಅನ್ನ ಮಾಡಿ ಸ್ಟೆಪ್ಸ್ ಗೆ ಬಂದು ಮೇಲತ್ತಿ ಬರ್ತಿರ್ತಾಳೆ. ಆದ್ರೆ ಪಾಪ ಲಿಫ್ಟ್ ಅಲ್ಲಿ ಸಿಗೋಕೊಂಡವ್ರು ಇವಾಗ ನೀರು ಜಾಸ್ತಿ ಆಗಿದ್ರಿಂದ ಅದ್ರ ಒಳಗಡೆನೆ ಹಾಗೆ ಲಿಫ್ಟ್ ಅಲ್ಲಿ ಸತ್ತೋಗ್ಬಿಟ್ರು. ಆಮೇಲೆ ನೋಡಿದ್ರೆ ನಮ್ಮ ಹೀರೋಯಿನ್ ಸ್ಟೆಪ್ಸ್ ಅನ್ನ ಹತ್ತಿ ಬೇಗ ಬೇಗ ಓಡಿ ಬರ್ತಿರ್ತಾಳೆ. ಸೊ ಇವಾಗ್ಲೇನೆ 18ನೇ ಫ್ಲೋರ್ ಗೆ ಬಂದಿದ್ದಾಳೆ. ಇನ್ನು 30ನೇ ಫ್ಲೋರ್ ಗೆ ಹೋದ್ರೆ ಮಾತ್ರವೇ ಆ ಹೆಲಿಕಾಪ್ಟರ್ ಇರುತ್ತೆ. ಸೊ ಇಲ್ಲಿ ನಮ್ಮ ಹೀರೋಯಿನ್ ಮೇಲೆ ಹತ್ತಿ ಬಂದಿದ ತಕ್ಷಣ ಅದನ್ನ ನೋಡಿದ ಮ್ಯಾನೇಜರು ನೀವು ಬೇಗನೆ ಮೇಲ್ಗಡೆ ಬನ್ನಿ, ನಿಮ್ಮ ಮಗನಿಗೆ ಇಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಗಾಬರಿಯಾಗಿದ್ದ ಹೀರೋಯಿನ್ ಇನ್ನವೇ ಸ್ಪೀಡ್ ಆಗಿ ಮೇಲ್ಗಡೆ ಬಂದು ಮಗನಿಗೆ ಏನಾಯ್ತು ಅಂತ ನೋಡಿದ್ರೆ ಹುಡುಗನ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗ್ಬಿಟ್ಟಿದೆ. ನಮ್ಮ ಹೀರೋಯಿನ್ ಸ್ಟಾರ್ಟಿಂಗ್ ಅಲ್ಲಿ ಮನೆಯಿಂದ ಮೆಡಿಸಿನ್ಸ್ ಅನ್ನ ತಗೊಂಡ್ಲಲ್ವಾ, ಇವಾಗ ಅವಳು ನೀರಿಗೆ ಬಿದ್ದಿದ್ರಲ್ಲಿ ನೀರಿನ ಜೊತೆ ನೀರಾಗಿ ಎಲ್ಲ ಮೆಡಿಸಿನ್ಸ್ ಹೋಗ್ಬಿಟ್ಟಿದೆ. ಸೊ ಅವೆಲ್ಲ ಈ ಚಿಕ್ಕ ಹುಡುಗನ ಮೆಡಿಸಿನ್ಸ್ ಅನ್ಸುತ್ತೆ. ಆದ್ರಿಂದ ಗಾಬರಿಯಾಗಿದ್ದ ಹೀರೋಯಿನ್ ಇಲ್ಲ ನನಗೆ ಖಂಡಿತ ಮೆಡಿಸಿನ್ಸ್ ಬೇಕು ಅಂತ ಬೇಗ ಬೇಗ ಮಗನನ್ನು ತಗೊಂಡು ಯಾವುದೋ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಓಡಿ ಹೋಗ್ತಿರ್ತಾಳೆ. ಇದನ್ನು ನೋಡಿದ ಮ್ಯಾನೇಜರು ಇಲ್ಲಿ ನೋಡಿ ನಮಗೆ ಟೈಮ್ ಇಲ್ಲ, ನಿಮ್ಮ ಮಗನ ರೀತಿನೇ ಇನ್ನೊಂದು ಮಗುವನ್ನ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಅದು ಇದು ಅಂತ ಏನೇನೋ ಹೇಳ್ತಿರ್ತಾನೆ. ಆದ್ರೆ ಅವನ್ನೆಲ್ಲ ಹೇಗೆ ನಮ್ಮ ಹೀರೋಯಿನ್ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆದ್ರಿಂದ ಬೇಗ ಬೇಗ ಯಾವುದೋ ಒಂದು ಮನೆ ಒಳಗಡೆ ಹೋಗಿ ಅಲ್ಲಿ ಕಿಚನ್ ಗೆ ನುಗ್ಗಿ ಅಲ್ಲಿ ಸಿಗುವ ಥಿಂಗ್ಸ್ ಅನ್ನ ತಗೊಂಡು ಏನೋ ಒಂದು ವಿಷಯವನ್ನ ರೆಡಿ ಮಾಡ್ತಾರೆ. ಅಂದ್ರೆ ಆ ಚಿಕ್ಕ ಹುಡುಗನಿಗೆ ಶುಗರ್ ಲೆವೆಲ್ ಅನ್ನ ನಾರ್ಮಲ್ ಆಗಿ ತರೋದಕ್ಕೆ ಆ ರೀತಿ ಒಂದು ವಿಷಯವನ್ನ ರೆಡಿ ಮಾಡಿ ಆ ಚಿಕ್ಕ ಹುಡುಗನಿಗೆ ಕೊಡ್ಬೇಕಾದ್ರೆ ಆ ಹುಡುಗನು ಅದನ್ನ ಕುಡಿತಾನೆ. ಅದನ್ನ ಕುಡಿತಾನೆ ಹುಡುಗ ಕೂಡ ನಾರ್ಮಲ್ ಕಂಡೀಷನ್ ಗೆ ಬರ್ತಾನೆ. ಅದರ ನಂತರ ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ಮಾಡ್ತಾರೆ. ಆವಾಗ್ಲೇ ಅಲ್ಲಿ ಒಂದು ಸ್ಟ್ರೇಂಜ್ ಆದ ವಿಷಯ ನಡೆಯುತ್ತೆ. ಏನು ಅಂತ ನೋಡಿದ್ರೆ ಸಡನ್ ಆಗಿ ಅಲ್ಲಿ ಸನ್ಲೈಟ್ ಬಂದ್ಬಿಡುತ್ತೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಸೊ ಬಿರುಗಾಳಿನೂ ಸ್ಟಾಪ್ ಆಗ್ಬಿಟ್ಟಿದೆ, ಮಳೆನೂ ಸ್ಟಾಪ್ ಆಗ್ಬಿಟ್ಟಿದೆ, ಇವಾಗ ಎಲ್ಲವೇ ಕಂಟ್ರೋಲ್ ಗೆ ಬಂದ್ಬಿಡುತ್ತೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡ ಮ್ಯಾನೇಜರ್ ತುಂಬಾನೇ ಸೈಲೆಂಟ್ ಆಗಿರ್ತಾನೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ನಮ್ಮ ಹೀರೋಯಿನ್ ಹತ್ರ ಬಂದು ಒಂದು ನಿಜವನ್ನ ಹೇಳ್ತಾನೆ. ಇವಾಗ ನಿಮ್ಮ ಪ್ರಾಜೆಕ್ಟಿನ ಪ್ಲಾನ್ ಚೇಂಜ್ ಆಗ್ಬಿಟ್ಟಿದೆ. ಇನ್ ಮುಂದೆ ನಿಮ್ಮ ರಿಸರ್ಚ್ ಅನ್ನ ನೀವು ಭೂಮಿಯಲ್ಲಿ ಇದ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ. ಇನ್ ಮುಂದೆ ಅದನ್ನ ನೀವು ಸ್ಪೇಸ್ ಗೆ ಹೋಗೇನೆ ನೆಕ್ಸ್ಟ್ ರಿಸರ್ಚ್ ಅನ್ನ ಮಾಡ್ತೀರಾ. ಅದ್ರಲ್ಲೂ ನಿಮ್ಮ ಮಗನನ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ನೀವು ಮಾತ್ರನೇ ಅಲೋನ್ ಆಗಿ ಹೋಗ್ಬೇಕು ಅಂತ ಒಂದು ದೊಡ್ಡ ಬಾಂಬ್ ಅನ್ನ ಹಾಕ್ಬೇಕಾದ್ರೆ ನಮ್ಮ ಹೀರೋಯಿನ್ ಇದನ್ನ ಕೇಳಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಯಾಕೆಂದ್ರೆ ಹೀರೋಯಿನ್ ಗೆ ಅವಳ ಮಗ ಇಲ್ಲದೆ ಒಂದು ನಿಮಿಷ ಕೂಡ ಇರೋದಕ್ಕೆ ಆಗೋದಿಲ್ಲ. ಸೊ ಈ ಮ್ಯಾನೇಜರ್ ಗೆ ಆಲ್ರೆಡಿ ಈ ವಿಷಯದ ಬಗ್ಗೆ ಗೊತ್ತಿದೆ ಅನ್ಸುತ್ತೆ. ಆದ್ರೆ ಬಂದಿದ್ದ ತಕ್ಷಣವೇ ಇದನ್ನ ಹೇಳ್ಬಿಟ್ಟಿದ್ರೆ ಖಂಡಿತ ನಮ್ಮ ಹೀರೋಯಿನ್ ಇಷ್ಟು ದೂರ ಕೂಡ ಬರ್ತಿರ್ಲಿಲ್ಲ ಅಲ್ವಾ. ಸೊ ಇವನ್ನೆಲ್ಲ ಹೇಳಿ ಮ್ಯಾನೇಜರ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಸೂರ್ಯ ಮರೆಯಾಗಿ ಮತ್ತೆ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಅದೇ ಸಮಯದಲ್ಲಿ ದೂರದಲ್ಲಿ ಏನೋ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ಒಂದು ದೊಡ್ಡ ಸುನಾಮಿ ಇವ್ರುಗಳಿಗೆ ಇರ್ತಾ ಇರೋ ಕಡೆಗೇನೆ ಬರ್ತಿರುತ್ತೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಬೇಗ ಬೇಗ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ತರ ಸುನಾಮಿನ ಬಂದು ಈ ಬಿಲ್ಡಿಂಗ್ ಹೊಡೆದು ಧ್ವಂಸ ಮಾಡ್ಬೇಕಾದ್ರೆ ಹಾಗೆ ನೀರು ಬೇಗ ಬೇಗ ಮೇಲ್ಗಡೆ ತುಂಬಿ ಬರ್ತಿರುತ್ತೆ. ಇದ್ರೂ ನಮ್ಮ ಹೀರೋಯಿನ್ ಈ ಕಡೆ ಮಗನನ್ನ ತಗೊಂಡು ಮ್ಯಾನೇಜರ್ ಜೊತೆಗೆ ಮೇಲ್ಗಡೆ ಬಂದ್ಬಿಡ್ತಾಳೆ. ಇನ್ನ ಸ್ವಲ್ಪ ಫ್ಲೋರ್ ಮಾತ್ರವೇ ಮಿಕ್ಕಿರೋದು. ಆದ್ರಿಂದ ಬೇಗ ಬೇಗ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಹಾರ್ಟ್ ಬ್ರೇಕ್ ಆಗುವಂತಹ ಒಂದು ವಿಷಯವನ್ನ ನೋಡ್ತಾಳೆ. ಏನು ಅಂದ್ರೆ ಒಬ್ರು ಪ್ರೆಗ್ನೆಂಟ್ ಲೇಡಿ ತುಂಬಾನೇ ನೋವಿನಲ್ಲಿ ಒಂದು ಜಾಗದಲ್ಲಿ ಕೂತಿರ್ತಾರೆ. ಅವರ ಪಕ್ಕದಲ್ಲಿ ಕೂತಿರುವ ಹಸ್ಬೆಂಡ್ ಪ್ಲೀಸ್ ನಮ್ಮನ್ನು ಕಾಪಾಡಿ, ನಿಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಕಿರ್ಚ್ಕೋತಾರೆ. ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ಮಾತ್ರ ನಮ್ಮ ಹೀರೋಯಿನ್ ಮೇಲ್ಗಡೆ ಹೋಗ್ಲಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಹೊತ್ತಿನಲ್ಲಿ ನೀರು ಈ ಜಾಗಕ್ಕೆ ಬಂದು ನಮ್ಮ ಹೀರೋಯಿನ್ ಮತ್ತೆ ಅವಳ ಮಗ ಕೂಡ ಸತ್ತೋಗ್ಬಿಡ್ತಾರೆ ಅಲ್ವಾ. ಆದ್ರಿಂದ ಮನ್ಸನ್ನ ಟೈಟ್ ಮಾಡ್ಕೊಂಡು ಆ ಪ್ರೆಗ್ನೆಂಟ್ ವುಮೆನ್ ಗೆ ಹೆಲ್ಪ್ ಅನ್ನ ಮಾಡದೆ ನಮ್ಮ ಹೀರೋಯಿನ್ ಅವಳ ಮಗನನ್ನ ಎತ್ಕೊಂಡು ಸ್ಟೆಪ್ಸ್ ಅನ್ನ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಆವಾಗ್ಲೇ ನಮ್ಮ ಚಿಕ್ಕ ಹುಡುಗ ಅವರ ಅಮ್ಮನ ಹತ್ರ ಅಮ್ಮ ಅವರು ಏನಕ್ಕೆ ಅಳ್ತಾ ಇದ್ರು, ಏನಕ್ಕಾಗಿ ಕಿರ್ಚ್ಕೊತಿದ್ರು ಅಂತ ಕೇಳಿದ್ರೆ ಅದಕ್ಕೆ ಹೀರೋಯಿನ್ವೆ ಅವರಿಗೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಮಗು ಆಗಲಿದೆ ಅಂತ ಹೇಳ್ತಾರೆ. ಅಂದ್ರೆ ನಾನುವೇ ಈ ರೀತಿ ನಿಮ್ಮನ್ನ ಅಳ್ಸೋದ್ನ ಅಮ್ಮ ಅಂತ ಹುಡುಗ ಎಮೋಷನಲ್ ಆಗಿ ಕೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗೋಗುತ್ತೆ. ಸೊ ತಕ್ಷಣವೇ ಆ ಮ್ಯಾನೇಜರ್ ಹತ್ರ ಇಲ್ಲಿ ನೋಡಿ ನಾನು ನನ್ನ ಮಗನನ್ನು ನನ್ನ ಜೊತೆಗೇನೆ ಕರ್ಕೊಂಡು ಹೋಗೋದು, ಪ್ಲೀಸ್ ನನ್ನ ಹತ್ರದಿಂದ ಅವನನ್ನ ದೂರ ಮಾಡ್ಬಿಡ್ಬೇಡಿ, ಅವನು ನನ್ನ ಜೊತೆಗಿದ್ರು ಕೂಡ ನಿಮಗೆ ಬೇಕಾಗಿರುವ ವಿಷಯ ಎಲ್ಲವನ್ನೂ ನಾನು ಮಾಡಿಕೊಡ್ತೀನಿ ಅಂತ ಎಷ್ಟೋ ಹೇಳಿ ನೋಡ್ತಾಳೆ. ಆದ್ರೆ ಆ ಮ್ಯಾನೇಜರ್ ಪ್ಲೀಸ್ ಮೇಡಮ್ ನೀವು ನನ್ನನ್ನ ಕ್ಷಮಿಸ್ಬೇಡಿ, ನನ್ನಿಂದ ಇದರಲ್ಲಿ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಮತ್ತೆ ಮಗನನ್ನ ಮೇಲ್ಗಡೆ ಕರ್ಕೊಂಡು ಟೆರೆಸ್ ಗೆ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದಿರುವ ಗಾರ್ಡ್ಸ್ ನಮ್ಮ ಹೀರೋಯಿನ್ ಅನ್ನ ಹಿಡಿದು ಎಳ್ಕೊಂಡು ಹೋಗ್ಬಿಡ್ತಾರೆ. ಆ ಚಿಕ್ಕ ಹುಡುಗನನ್ನು ನಮ್ಮ ಹೀರೋಯಿನ್ ಹತ್ರದಿಂದ ಸೆಪರೇಟ್ ಆಗಿ ಎಳೆದು ದೂರ ಮಾಡ್ತಾರೆ. ನಮ್ಮ ಹೀರೋಯಿನ್ ಬಿದ್ದು ಬಿದ್ದು ಕೇಳ್ಕೊತಾಳೆ, ಪ್ಲೀಸ್ ಮಾಡ್ಕೋತಾಳೆ. ಗಾರ್ಡ್ಸ್ ಗಳ ಕಾಲಿಗೆ ಬಿದ್ದು ಕೂಡ ಕೇಳ್ಕೊತಾಳೆ, ಪ್ಲೀಸ್ ನನ್ನ ಮಗನನ್ನ ಬಿಟ್ಬಿಡಿ, ನನ್ನ ಜೊತೆಗೇನೆ ಇರ್ಲಿ, ಅವನು ನನ್ನ ಜೊತೆಗೇನೆ ಕಳಿಸ್ಕೊಡಿ ಅಂತ ಆ ಲೀಡರ್ ಕಾಲಿಗೆ ಕೂಡ ಬಿದ್ದು ಕೇಳ್ಕೊತಾಳೆ. ಹಾಗಿರ್ಬೇಕಾದ್ರೆ ಹಿಂದೆಯಿಂದ ಒಂದು ಬುಲೆಟ್ ಸದ್ದು ಕೇಳುತ್ತೆ. ಏನು ಅಂತ ನೋಡಿದ್ರೆ ಆ ಮ್ಯಾನೇಜರ್ ಅನ್ನು ಶೂಟ್ ಮಾಡಿಕೊಳ್ತಿದ್ದಾರೆ. ಆವಾಗ್ಲೇನೆ ಆ ಲೀಡರ್ ಒಂದು ವಿಷಯವನ್ನ ನಮ್ಮ ಹೀರೋಯಿನ್ ಗೆ ರಿವೀಲ್ ಮಾಡ್ತಾರೆ.
ಹೇಳ್ತಾನೆ, ಇಲ್ಲಿ ನೋಡಿ ಎಲ್ಲರೂ ಇಲ್ಲಿರೋರು ಸತ್ತೋಗ್ಬಿಡ್ತಾರೆ, ನಿಮ್ಮ ಒಬ್ಬರನ್ನ ಮಾತ್ರ ಬಿಟ್ಟು. ಈ ರೆಸ್ಕ್ಯೂ ಮಿಷನ್ ಎಲ್ಲರನ್ನು ಕಾಪಾಡೋದಿಲ್ಲ, ನಿಮ್ಮ ಒಬ್ಬರನ್ನ ಮಾತ್ರವೇ ಕಾಪಾಡುವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಹೀರೋಯಿನ್ ಅನ್ನ ಹೆಲಿಕಾಪ್ಟರ್ ಗೆ ಹಚ್ಚಿ ಕೂರಿಸ್ತಾರೆ. ಹೆಲಿಕಾಪ್ಟರ್ ಹಾಗೆ ಹಾರಿ ಹೋಗ್ತಿರುತ್ತೆ. ಕೆಳಗಡೆ ಆ ಸಿಟಿಯನ್ನು ನೋಡ್ಬೇಕಾದ್ರೆ ಫುಲ್ ನೀರಿನಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಅದರ ನಂತರ ನಮ್ಮ ಹೀರೋಯಿನ್ ಅಲ್ಲಿಂದ ರಾಕೆಟ್ ಗೆ ಹೋಗಿ ಆ ರಾಕೆಟ್ ಅಲ್ಲಿಂದ ಸ್ಪೇಸ್ ಗೆ ಹೊರಡುತ್ತೆ. ಆ ರೀತಿ ರಾಕೆಟ್ ಸ್ಪೇಸ್ ಗೆ ಹೋಗ್ತಿರ್ಬೇಕಾದ್ರೆ ದೊಡ್ಡ ಸುನಾಮಿ ವೇವ್ಸ್ ಬಂದು ಆ ರಾಕೆಟ್ ಅನ್ನೇ ಅಟ್ಯಾಕ್ ಮಾಡೋ ರೀತಿ ಕಾಣುತ್ತೆ. ಇದ್ರ ಜಸ್ಟ್ ಮಿಸ್ ಅಲ್ಲಿ ಆ ರಾಕೆಟ್ ಅಲ್ಲಿಂದ ಎಸ್ಕೇಪ್ ಆಗಿ ಸ್ಪೇಸ್ ಗೆ ಬಂದ್ಬಿಡುತ್ತೆ. ಆ ರೀತಿ ಸ್ಪೇಸ್ ಅಲ್ಲಿ ನಮ್ಮ ಹೀರೋಯಿನ್ ಹೋಗ್ತಿರ್ಬೇಕಾದ್ರೆ ಹಿಂದೆ ತಿರುಗಿ ಭೂಮಿಯನ್ನ ನೋಡ್ತಾಳೆ. ನೋಡಿದ್ರಿ ಭೂಮಿಗೆ ತುಂಬಾನೇ ಆಸ್ಟ್ರಾಯ್ಡ್ ಸ್ಟೋನ್ಸ್ ಬಂದು ಬೀಳ್ತಿರುತ್ತೆ, ಇಡೀ ಭೂಮಿನಿ ನಾಶವಾಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ನೋಡಿದ್ರೆ ಮತ್ತೆ ನಮ್ಮ ಹೀರೋಯಿನ್ ಅಪಾರ್ಟ್ಮೆಂಟ್ ಅಲ್ಲೇ ಕಣ್ಣನ್ನ ಬಿಟ್ಟು ಎಚ್ಚರಾಗಿ ಎದ್ದೇಳ್ತಿರ್ತಾಳೆ. ನಮಗೂ ಏನು ಅರ್ಥ ಆಗ್ತಿಲ್ಲ, ಅವಳಿಗೆ ಏನುವೇ ಅರ್ಥವಾಗ್ತಿಲ್ಲ, ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ನೋಡಿದ್ರೆ ರೈನ್ ವಾಟರ್ ಎಲ್ಲ ಅಪಾರ್ಟ್ಮೆಂಟ್ ಒಳಗಡೆ ಬಂದಿರುತ್ತೆ ಅಲ್ವಾ, ಅದೇ ರೀತಿನೇ ಇವಾಗ ಕೂಡ ಬಂದಿರುತ್ತೆ. ಇದಕ್ಕೂ ಮುಂಚೆ ನಡೆದಿದ್ದ ರೀತಿನೇ ಎಲ್ಲವೇ ಮತ್ತೆ ನಡೀತಿರುತ್ತೆ. ಆ ಬಿಲ್ಡಿಂಗ್ ನ ಸ್ಪೀಕರ್ಸ್ ಅದೇ ಆ ಎಮರ್ಜೆನ್ಸಿಯನ್ನು ಅನೌನ್ಸ್ ಮಾಡ್ತಾರೆ ಅಲ್ಲ, ಸೊ ಅದ್ರಲ್ಲೂ ಇದಕ್ಕೂ ಮುಂಚೆ ಹೇಳಿದ ಅದೇ ಸೇಮ್ ಅನೌನ್ಸ್ಮೆಂಟ್ ಅನ್ನೇ ಮತ್ತೆ ಮಾಡ್ತಾರೆ. ಸೊ ಹೀರೋಯಿನ್ ಬೇಗ ಬೇಗ ಅವಳ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊತಿರ್ತಾಳೆ. ಹಾಗಿರ್ಬೇಕಾದ್ರೆ ಒಬ್ಬ ಅವಳಿಗೆ ಸಡನ್ ಆಗಿ ಫೋನ್ ಅನ್ನ ಮಾಡ್ತಾನೆ. ಹೀರೋಯಿನ್ ಕಾಲ್ ಅನ್ನ ಪಿಕ್ ಮಾಡಿದ್ರೆ ಇದಕ್ಕೂ ಮುಂಚೆ ಕಾಲ್ ಮಾಡಿದ ಅಲ್ವಾ ಮ್ಯಾನೇಜರ್, ಅವನೇ ಕಾಲ್ ಅನ್ನ ಮಾಡಿ ನಿಮಗಾಗಿ ಹೆಲಿಕಾಪ್ಟರ್ ಮೇಲ್ಗಡೆ ಟೆರೆಸ್ ಅಲ್ಲಿ ಕಾಯ್ತಿದೆ, ಬೇಗನೆ ಬನ್ನಿ ಅಂತ ಹೇಳಿ ಕರಿಬೇಕಾದ್ರೆ ಆವಾಗ ಚಿಕ್ಕ ಹುಡುಗ ಇರ್ತಿದ್ದಾನಲ್ಲ, ಅವನ ಟ್ಯಾಬ್ ಅನ್ನ ತಗೊಂಡ್ ಬಂದು ಅಮ್ಮ ಇಲ್ಲಿ ನೋಡಿ ನನಗೆ ಕನ್ಸು ಬಂದಿದ್ದಾನ ಡ್ರಾ ಮಾಡಿ ಇಟ್ಟಿದ್ದೀನಿ, ಅಮ್ಮ ನೋಡಿ ನೋಡಿ ಅಂತ ಹುಡುಗ ಎಷ್ಟೋ ಕೇಳ್ಕೊತಿರ್ತಾನೆ ಹೇಳ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಸರಿಯಾಗಿ ನೋಡ್ತಾನೆ ಇಲ್ಲ, ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ಮಾತ್ರವೇ ಕಾನ್ಸಂಟ್ರೇಟ್ ಅನ್ನ ಮಾಡ್ತಿರ್ತಾರೆ. ಆಮೇಲೆ ಆ ಮೆಡಿಸಿನ್ಸ್ ಎಲ್ಲವನ್ನು ತಗೋಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗೋಣ ಅಂತ ಅನ್ಕೋತಾರೆ. ಅವಾಗ ಮತ್ತೆ ಆ ಚಿಕ್ಕ ಹುಡುಗ ಸ್ಟ್ರೇಂಜ್ ಆಗಿ ಒಂದು ವಿಷಯವನ್ನ ಅವರ ಅಮ್ಮನ ಹತ್ರ ಕೇಳ್ತಾನೆ. ಅಮ್ಮ ಯಾವಾಗ್ಲೂ ನಾನು ಕಣ್ಣನ್ನ ಬಿಟ್ಟು ಎಚ್ಚರ ಆಗ್ಬೇಕಾದ್ರೆ ಯಾಕಮ್ಮ ಯಾವಾಗ್ಲೂ ನನಗೆ ಏಜ್ 6 ಆಗಿನೇ ಇರ್ತಿದೆ, ತುಂಬಾ ದಿನದಿಂದ ನಾನು ಅದೇ ಏಜ್ ಅಲ್ಲಿ ಇರ್ತಿದ್ದೀನಿ ಅಲ್ಲ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನಿಗೆ ಏನುವೇ ಅರ್ಥವಾಗ್ತಿಲ್ಲ, ಹಾಗೆ ಫ್ರೀಸ್ ಆಗ್ಬಿಡ್ತಾಳೆ. ಯಾಕಮ್ಮ ನನಗೆ ಏಜ್ ಚೇಂಜ್ ಆಗ್ತಾನೆ ಇಲ್ಲ ಅಂತ ಹುಡುಗ ಕೇಳಿದ ತಕ್ಷಣ ಹೀರೋಯಿನ್ ಅವಳ ಮನಸ್ಸಿನ ಒಳಗಡೆನೂ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಅದರ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಅದೇ ರೀತಿ ಸುನಾಮಿನು ಬಂದು ಅಟ್ಯಾಕ್ ಮಾಡುತ್ತೆ, ಬಿಲ್ಡಿಂಗ್ ಗೆ ಬಂದು ಕ್ರಾಶ್ ಮಾಡುತ್ತೆ ಸುನಾಮಿ. ಆ ಗಾಬರಿಯಾದ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋಯಿನ್ ನೀರಿಗೆ ಬಿದ್ದೋಗಾಳೆ ಮಗನ ಜೊತೆಗೆ. ಆದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಮೇಲ್ಗಡೆ ಬರ್ತಾರೆ. ಹಾಗಿರ್ಬೇಕಾದ್ರೆ ಅವಳ ಟಿ ಶರ್ಟ್ ಅಲ್ಲಿ ಇರ್ತಾ ಇರುವ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ. ಅದು ಏನು ಅಂದ್ರೆ ಇವಳ ಟಿ ಶರ್ಟ್ ಮೇಲೆ 787 ಅನ್ನೋ ರೀತಿ ಬರ್ದಿರುತ್ತೆ, ಆದ್ರೆ ಇದಕ್ಕೂ ಮುಂಚೆ 497 ಅಂತ ಹಾಕಿದ್ದಿತ್ತು. ಸೊ ಇವಾಗ 787 ಅಂತ ಹಾಕಿದೆ ಅಲ್ವಾ, ಆದ್ರೆ ಅದರ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದು ಚೇಂಜ್ ಆಗುತ್ತೆ, ಇನ್ನವೇ ಸ್ವಲ್ಪ ಹೊತ್ತು ಬಿಟ್ಟು ಅದು ಬೇರೆಯಾಗಿ ಚೇಂಜ್ ಆಗುತ್ತೆ, ಹಾಗೆ ಆಡ್ ಆಗ್ತಾನೆ ಇರುತ್ತೆ. ಅಂದ್ರೆ ಎಲ್ಲ ಸಮಯದಲ್ಲೂ ಒಂದು ಡಿಸಾಸ್ಟರ್ ನಡೆಯುತ್ತೆ ಅಲ್ವಾ, ಆ ರೀತಿ ನಡಿಬೇಕಾದ್ರಲ್ಲ ಅವಳ ಟಿ ಶರ್ಟ್ ಅಲ್ಲಿ ಇರ್ತಾ ಇರುವ ನಂಬರ್ಸ್ ಚೇಂಜ್ ಆಗ್ತಿದೆ. ಇವಾಗ್ಲೇನೆ ಇದರ ನಿಜ ಏನು ಅನ್ನೋದನ್ನ ನಮಗೆ ತೋರಿಸ್ತಾರೆ. ಸೊ ಆಕ್ಚುಲಿ ಏನು ಅಂದ್ರೆ ಈ ಭೂಮಿ ಇರ್ತಿದೆ ಅಲ್ವಾ, ನಮ್ಮ ಹೀರೋಯಿನ್ ಇರ್ತಾ ಇರುವ ಭೂಮಿ ಇದು ಆಕ್ಚುಲಿ ಒಂದು ಸಿಮ್ಯುಲೇಷನ್. ಅಂದ್ರೆ ಆ ಡಾರ್ವಿನ್ ಅಂತ ಒಂದು ರಿಸರ್ಚ್ ಸೆಂಟರ್ ಇರ್ತಿದೆ ಅಲ್ವಾ, ಅಲ್ಲಿ ಒಂದು ಸೀಕ್ರೆಟ್ ಆದ ಪ್ರಾಜೆಕ್ಟ್ ಅನ್ನು ಅವರುಗಳು ಮಾಡ್ತಿದ್ದಾರೆ. ಅದು ಏನು ಅಂದ್ರೆ ಹಾಗೆ ಮನುಷ್ಯರ ಬಾಡಿ ರೀತಿನೇ ಡಿಟೋವಾಗಿ ಪ್ರಿಂಟ್ ಹೊಡೆದಿದ್ದ ರೀತಿ ಕ್ಲೋನಿಂಗ್ ಅನ್ನ ಮಾಡುವುದು. ನಮಗೆ ಹೇಗೆ ಕೈ ಕಾಲು ಬೋನು ನರ ಚರ್ಮ ಅಂತೆಲ್ಲ ಇದೆಯಲ್ಲ, ಅದೇ ತರ ಸಿಂಥೆಟಿಕ್ ಆಗಿ ಅಡ್ವಾನ್ಸ್ ಎ ಅನ್ನು ಯೂಸ್ ಮಾಡಿ ಹ್ಯೂಮನ್ ಬಾಡಿಯನ್ನ ರೆಡಿ ಮಾಡಿದ್ದಾರೆ. ಆ ರೀತಿ ಕ್ರಿಯೇಟ್ ಮಾಡಿದ್ರಲ್ಲಿ ನೋಡೋದಕ್ಕೆ ಅವರುಗಳು ಹ್ಯೂಮನ್ ರೀತಿನೇ ಕಾಣಿಸ್ತಾರೆ, ಮನುಷ್ಯರ ರೀತಿನೇ ಡಿಟ್ಟೋ ಇರ್ತಾರೆ, ಬಟ್ ದೇ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದ್ರೆ ಅದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರ್ತಿರೋದು, ಏನಿದ್ರು ಅದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನೆ, ಎಐ ತಾನೆ, ಅವುಗಳಿಗೆ ಯಾವುದೇ ರೀತಿಯ ಎಮೋಷನ್ಸ್ ಇಲ್ಲ, ಲವ್ ಇಲ್ಲ, ಕೋಪ ಇಲ್ಲ, ಪ್ರೀತಿ ಇಲ್ಲ, ಅಪ್ಸೆಟ್ ಇಲ್ಲ ಅಂತ ಯಾವುದೇ ರೀತಿಯ ಎಮೋಷನ್ಸ್ ಇಲ್ಲ ಅಲ್ವಾ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಮತ್ತೆ ಅವಳ ಬಾಸ್ ಇಬ್ಬರು ಒಟ್ಟಿಗೆ ಸೇರಿ ಇಡೀ ಪ್ರಪಂಚವನ್ನೇ ಚೇಂಜ್ ಮಾಡುವಂತಹ ಒಂದು ವಿಷಯವನ್ನ ಕಂಡುಹಿಡಿಯೋದಕ್ಕೆ ಶುರು ಮಾಡಿರ್ತಾರೆ, ಅದೇನೇ ಎಮೋಷನ್ ಎಂಜಿನ್. ಸೊ ಈ ಟೆಸ್ಟ್ ಅನ್ನು ಮಾಡೋದಕ್ಕಾಗಿ ಅವರುಗಳು 2 ಸಿಂಥೆಟಿಕ್ ಬಾಡಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಬಂದು ಟೆಸ್ಟ್ ಸಬ್ಜೆಕ್ಟ್, ಇನ್ನೊಂದು ಟೆಸ್ಟ್ ಸ್ಯಾಂಪಲ್. ಸೊ ಆ ಟೆಸ್ಟ್ ಸ್ಯಾಂಪಲ್ ಇರ್ತಿದೆಯಲ್ಲ ಅದೇನೇ ಆ ಚಿಕ್ಕ ಹುಡುಗ, ಅವನೊಬ್ಬ ಮನುಷ್ಯನೇ ಇಲ್ಲ, ಅವನು ಕಂಪ್ಲೀಟ್ ಆಗಿ ಲ್ಯಾಬಿನಲ್ಲಿ ಸೃಷ್ಟಿ ಮಾಡಲಾಗಿದ್ದ ಒಂದು ಸಿಂಥೆಟಿಕ್ ಬಾಡಿ, ಒಬ್ಬ ಕಂಪ್ಲೀಟ್ ಎಐ. ಮತ್ತೆ ನಮ್ಮ ಹೀರೋಯಿನ್ ಆ ಹುಡುಗನಿಗೆ ಏನು ಬಯೋಲಾಜಿಕಲ್ ಅಮ್ಮ ಎಲ್ಲ ಇಲ್ಲ, ಅಂದ್ರೆ ಅವರೇನೇ ಡೆಲಿವರಿಯನ್ನ ಕೊಟ್ಟು ಮಗುವನ್ನ ಹೆತ್ತಿಲ್ಲ, ಅವಳುವೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ಪಾರ್ಟ್ ತಾನೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ಒರಿಜಿನಲ್ ಹೀರೋಯಿನ್ಗೆ ಇದ್ರ ಬಗ್ಗೆ ಎಲ್ಲ ಕೇರೇ ಇಲ್ಲ, ಮತ್ತೆ ಒರಿಜಿನಲ್ ಆಗಿ ನಮ್ಮ ಹೀರೋಯಿನ್ಗೆ ಯಾವುದೇ ರೀತಿಯ ಮಗುನು ಆಗಿರೋ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅನ್ನ ಕಳ್ಕೊಬಿಟ್ಟಿದ್ಲಲ್ವಾ, ಆ ಮಗುನೇ ಒಂದು ಸಿಂಥೆಟಿಕ್ ಬೀಯಿಂಗ್ ಎ. ಸೊ ಹೀಗಿರ್ಬೇಕಾದ್ರೆ ಈ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಇವ್ರುಗಳು ಮಾಡ್ತಿರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಆಕ್ಸಿಡೆಂಟ್ ಆಗಿ ಅವಳ ಹಸ್ಬೆಂಡ್ ಅನ್ನ ಕಳ್ಕೊಂಡಿದ್ದು. ಇದರಿಂದ ನಮ್ಮ ಹೀರೋಯಿನ್ ಏನಂತ ಡಿಸೈನ್ ಮಾಡಿರ್ತಾಳೆ ಅಂದ್ರೆ ಆ ಚಿಕ್ಕ ಹುಡುಗನನ್ನ ಮತ್ತೆ ಲ್ಯಾಬಿಗೆ ಹ್ಯಾಂಡ್ ಓವರ್ ಮಾಡ್ಬಿಡೋಣ, ಈ ಎಕ್ಸ್ಪೆರಿಮೆಂಟ್ ಅನ್ನ ಮತ್ತೆ ನಾವು ಕಂಟಿನ್ಯೂ ಮಾಡೋದು ಬೇಡ ಅಂತಾನೆ ಅನ್ಕೊಂಡಿದ್ದಿರ್ತಾಳೆ. ಆದ್ರೆ ಅಂತಹ ಸಮಯದಲ್ಲಿ ಈ ಸೈಂಟಿಸ್ಟ್ ಗಳಿಗೆ ಈ ಆಸ್ಟ್ರಾಯ್ಡ್ ಬಗ್ಗೆ ಗೊತ್ತಾಗ್ಲಿಕ್ಕೆ ಬಂದಿರುತ್ತೆ, ಇದರಿಂದ ಇಡೀ ಪ್ರಪಂಚವೇ ಹಾಳೋಗಲಿದೆ, ನಾಶವಾಗಲಿದೆ ಅನ್ನೋ ವಿಷಯವು ನಮ್ಮ ಹೀರೋಯಿನ್ಗೆ ಗೊತ್ತಾಗಿರುತ್ತೆ. ಆದ್ರೆ
ಆದ್ರಿಂದ ಡಾರ್ವಿನ್ ಕಂಪನಿ ಅವರು ಏನನ್ನ ಮಾಡಿರ್ತಾರೆ ಅಂದ್ರೆ ಬೇಗನೆ ನಾವು ಎಮೋಷನ್ ಎಂಜಿನ್ ಅನ್ನ ಕಂಡುಹಿಡಿಯಲೇಬೇಕು, ಇಲ್ಲಾಂದ್ರೆ ಮಾನವ ಜನಾಂಗವನ್ನೇ ಮತ್ತೆ ನಮ್ಮ ಕೈಯಲ್ಲಿ ಸೃಷ್ಟಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರಿಂದಾನೇ ನಮ್ಮ ಹೀರೋನ್ ಈ ಪ್ರಾಜೆಕ್ಟ್ ಅನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದಿರ್ತಾಳೆ. ಆದ್ರೆ ಹೇಗೂ ಭೂಮಿ ಇಲ್ಲಿ ನಾಶವಾಗ್ತಿದೆ ಅಲ್ವಾ, ಆಸ್ಟ್ರಾಯ್ಡ್ ಸ್ಟೋನ್ಸ್ ಎಲ್ಲ ಬಿದ್ದು, ಸೊ ಇಲ್ಲಿ ಭೂಮಿಯಲ್ಲಿ ಇದ್ಕೊಂಡು ಆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ಪೇಸ್ ಗೆನೆ ಹೋಗಿ ಮಾಡ್ಬೇಕಾಗಿರುತ್ತೆ. ಆದ್ರೆ ಹೋಗೋ ದಾರಿಯಲ್ಲಿ ಆ ಸ್ಪೇಸ್ ಕ್ರಾಫ್ಟ್ ಕೂಡ ಆಸ್ಟ್ರಾಯ್ಡ್ ಸ್ಟೋನ್ಸ್ ಗಳಿಂದ ಚಿಕ್ಕದಾಗಿ ಏಟಾಗಿ ಅಟ್ಯಾಕ್ ಗೆ ಒಳಗಾಗಿ ಡ್ಯಾಮೇಜ್ ಆಗಿದ್ದಿರುತ್ತೆ. ಸೊ ಇವ್ರುಗಳಿಗೆ ಇನ್ನವೇ ತುಂಬಾನೇ ಸಮಯ ಏನು ಇದ್ದಿರಲ್ಲ. ಸೊ ಆದ್ರಿಂದ ಇವಾಗ ನಮ್ಮ ಹೀರೋಯಿನ್ ಗೆ ಬೇರೆ ದಾರಿನೇ ಇಲ್ಲ. ಸೊ ಬೇಗನೆ ಅವಳು ಒಂದು ಡಿಸಿಷನ್ ನ ಫೈನಲ್ ಆಗಿ ತಗೋಬಿಟ್ಟಿರ್ತಾಳೆ. ಅದೇನೆ ತನ್ನನ್ನ ತಾನೇ ಇದರ ಫೈನಲ್ ಸಬ್ಜೆಕ್ಟ್ ಆಗಿ ಇಟ್ಕೊಳ್ಳೋಣ, ಫೈನಲ್ ಆಗಿ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಆದ್ರಿಂದಾನೇ ನಮ್ಮ ಹೀರೋಯಿನ್ ಅವಳ ಮೆಮರಿಯನ್ನ ಈ ಎಐ ಸಿಸ್ಟಮ್ ಮುಖಾಂತರ ಆ ಸಬ್ಜೆಕ್ಟ್ ಗೆ ಅಪ್ಲೋಡ್ ಅನ್ನ ಮಾಡಿರ್ತಾರೆ. ಅದರ ಮುಖಾಂತರವೇ ಈ ಎಕ್ಸ್ಪೆರಿಮೆಂಟ್ ಶುರುವಾಗಿರುತ್ತೆ, ಈ ಸಿಮ್ಯುಲೇಷನ್ ಉಂಟಾಗಿರುತ್ತೆ. ಸೊ ನಮ್ಮ ಹೀರೋಯಿನ್ ಅವಳ ಮಿಷನ್ ತುಂಬಾನೇ ಸಿಂಪಲ್. ಅದು ಏನು ಅಂದ್ರೆ ಆ ಚಿಕ್ಕ ಹುಡುಗನನ್ನ ಕಂಡುಹಿಡಿಯಬೇಕು, ಅವನನ್ನ ಪ್ರೊಟೆಕ್ಟ್ ಮಾಡಬೇಕು, ಅವನನ್ನ ಫೈನಲಿ ಕಾಪಾಡಬೇಕು. ಆ ರೀತಿ ಮಾತ್ರ ನಮ್ಮ ಹೀರೋಯಿನ್ ಆ ಚಿಕ್ಕ ಹುಡುಗನನ್ನ ಕಾಪಾಡಿ ಪ್ರೊಟೆಕ್ಟ್ ಮಾಡ್ಬಿಟ್ರೆ ಅದ್ರ ಜೊತೆಗೇನೆ ಈ ಮದರ್ಸ್ ಲವ್ ಇರುತ್ತೆ ಅಲ್ವಾ, ಅದು ಬಂದು ಎಮೋಷನಲ್ ಡೇಟಾವನ್ನ ಜನರೇಟ್ ಮಾಡ್ಬಿಡುತ್ತಂತೆ. ಆ ರೀತಿ ಜನರೇಟ್ ಆಗ್ಬಿಟ್ರೆ ಇವರ ಮಿಷನ್ ಕಂಪ್ಲೀಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಏನಾದ್ರೂ ನಮ್ಮ ಹೀರೋಯಿನ್ ಸೋತೋಗ್ಬಿಟ್ರೆ ಮತ್ತೆ ಮತ್ತೆ ಆ ಸಿಮ್ಯುಲೇಷನ್ ಅಲ್ಲಿ ರೀಸ್ಟಾರ್ಟ್ ಅನ್ನು ಮಾಡ್ತಾರೆ. ಸೊ ಅದರಲ್ಲಿ ಒಂದು ಸಿಮ್ಯುಲೇಷನ್ ಅನ್ನೇ ನಾವು ಸ್ಟಾರ್ಟಿಂಗ್ ಇಂದ ನೋಡಿದ್ದು. ಇನ್ನು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ನಾನು ತುಂಬಾನೇ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಅಂದ್ರೆ ನಮ್ಮ ಹೀರೋಯಿನ್ ಅವರ ಮಗ ಇರ್ತಿದ್ದಾನಲ್ಲ, ಅವನು ನಿಜವಾಗ್ಲೂ ನಮ್ಮ ಹೀರೋಯಿನ್ ಅವಳ ಸ್ವಂತ ಮಗ ಇಲ್ಲ. ಅವನೊಬ್ಬ ರೋಬೋಟ್, ಎಐ ರೋಬೋಟ್, ಸಿಂಥೆಟಿಕ್ ಬಾಡಿಯಲ್ಲಿ ರೆಡಿ ಆಗಿರುವ ಒಂದು ಎಐ ಮೆಷಿನ್. ಈ ಸುನಾಮಿ ಎಲ್ಲ ಬರೋದಕ್ಕೂ ಮುಂಚೆನೆ ನಮ್ಮ ಹೀರೋಯಿನ್ ಈ ಎಮೋಷನ್ ಎಂಜಿನ್ ಅನ್ನೋ ವಿಷಯವನ್ನ ಕಂಡುಹಿಡಿಯೋದಕ್ಕಾಗಿ ಒಂದು ಎಕ್ಸ್ಪೆರಿಮೆಂಟ್ ಒಳಗಡೆ ಹೋಗಿರ್ತಾಳೆ. ಅದರ ಮುಖಾಂತರ ಕಂಡುಹಿಡಿಯಲಾಗಿದ್ದ ಹುಡುಗನೇ ಈ ಎಐ ಹುಡುಗ. ಸೊ ಹೀಗಿರ್ಬೇಕಾದ್ರೆ ಆ ಎಕ್ಸ್ಪೆರಿಮೆಂಟ್ ಎಲ್ಲ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೇನೆ ಹೀರೋಯಿನ್ ಅವಳ ಹಸ್ಬೆಂಡ್ ಸತ್ತೋಗ್ಬಿಟ್ಟಿರ್ತಾನೆ. ಇದು ಪಾಸ್ಟ್. ಅಂತಹ ಸಮಯದಲ್ಲಿ ಸುನಾಮಿ ಬಂದು ಇಡೀ ಭೂಮಿನೇ ನಾಶವಾಗ್ತಿದೆ ಅನ್ನೋ ವಿಷಯ ಹೀರೋಯಿನ್ಗೆ ಗೊತ್ತಾಗ್ಲಿಕ್ಕೆ ಬಂದಿರುತ್ತೆ. ಇದರಿಂದ ನಮ್ಮ ಹೀರೋಯಿನ್ ಏನಂತ ಅನ್ಕೋಬಿಟ್ಟಿರ್ತಾಳೆ ಅಂದ್ರೆ ನಮಗೆ ತುಂಬಾ ಏನು ಟೈಮ್ ಇಲ್ಲ, ಸೊ ಬೇಗನೆ ಆ ಎಮೋಷನ್ ಎಂಜಿನ್ ಅನ್ನೋ ವಿಷಯವನ್ನ ನಾನು ಕಂಡುಹಿಡಿಯಲೇಬೇಕು, ಅದನ್ನ ಕ್ರಿಯೇಟ್ ಮಾಡ್ಲೇಬೇಕು. ಇವಾಗ ಅದಕ್ಕೆ ಬೇರೆ ದಾರಿನೇ ಇಲ್ಲ. ನಾನೇನೆ ಆ ಸಿಮ್ಯುಲೇಷನ್ ಒಳಗಡೆ ಹೋಗಿ ಆ ಚಿಕ್ಕ ಹುಡುಗನನ್ನ ಕಾಪಾಡುವ ಒಂದು ಸೀನ್ ಅನ್ನ ಮಾತ್ರ ಕ್ರಿಯೇಟ್ ಮಾಡ್ಬಿಟ್ರೆ ಖಂಡಿತ ಎಮೋಷನ್ಸ್ ಉಂಟಾಗುತ್ತೆ, ಸೃಷ್ಟಿಯಾಗುತ್ತೆ. ಆದ್ರೆ ಅದಕ್ಕೆ ಅವ್ರುಗಳು ಏನನ್ನ ಮಾಡ್ಬೇಕು ಅಂದ್ರೆ ಆ ಚಿಕ್ಕ ಹುಡುಗನನ್ನ ನಮ್ಮ ಹೀರೋಯಿನ್ ಹತ್ರ ಇಂದ ದೂರ ಮಾಡೋ ರೀತಿನೇ ಮಾಡ್ತಿರ್ಬೇಕು. ಆದ್ರೆ ಅದನ್ನು ದಾಟಿ ನಮ್ಮ ಹೀರೋಯಿನ್ ಆ ಹುಡುಗನನ್ನ ಕಾಪಾಡೋದಕ್ಕೆ ಪ್ರಯತ್ನಿಸ್ತಾಳೆ ಅಲ್ವಾ, ಅದನ್ನು ದಾಟಿ ಆ ಹುಡುಗನನ್ನ ಬೇಕಾದ್ರೇನೆ ಆ ಎಮೋಷನ್ ಎಂಜಿನ್ ಕ್ರಿಯೇಟ್ ಆಗುವುದು. ಅದನ್ನೇ ಇವಾಗ್ಲೂ ಟ್ರೈ ಮಾಡ್ತಾನೆ ಇರೋದು. ಆದ್ರಿಂದ ಯಾವಾಗ ನಮ್ಮ ಹೀರೋಯಿನ್ ಗೆದ್ರುವೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಇವಾಗ ಸಿಮ್ಯುಲೇಷನ್ ಒಳಗಡೆ ಇರ್ತಿದ್ದಾಳೆ ಅಲ್ವಾ, ಯಾವಾಗೆಲ್ಲ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗನನ್ನ ಕಾಪಾಡಿ ಹೊರಗಡೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡು ಟ್ರೈ ಮಾಡ್ತಾವಳೋ, ಆವಾಗೆಲ್ಲ ಕಂಪನಿಯನ್ನ ಸೇರಿದವರು ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಚಿಕ್ಕ ಹುಡುಗನ ಹತ್ರ ಇಂದ ದೂರ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ದಾಟಿ ಅವ್ರಗಳ ಹತ್ರ ಇಂದ ಎಸ್ಕೇಪ್ ಆಗಿ ಆ ಚಿಕ್ಕ ಹುಡುಗನನ್ನ ನಮ್ಮ ಹೀರೋಯಿನ್ ಕಾಪಾಡಿದ್ರೆ ಮಾತ್ರವೇ ಆ ಎಮೋಷನ್ ಎಂಜಿನ್ ಕ್ರಿಯೇಟ್ ಆಗುವುದು. ಆದ್ರೆ ಅವ್ರುಗಳು ಹೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ ಅವಳ ಪಾಡಿಗೆ ಹೆಲಿಕಾಪ್ಟರ್ ನ ಹತ್ತಿ ರಾಕೆಟ್ ಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಅಷ್ಟೇ, ಈ ಎಮೋಷನ್ ಕ್ರಿಯೇಟ್ ಆಗಲ್ಲ, ಮತ್ತೆ ಸಿಮ್ಯುಲೇಷನ್ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ನಮ್ಮ ಹೀರೋಯಿನ್ ಗೆ ಅರ್ಥ ಆಗ್ಲಿಕ್ಕೆ ಬಂದಿರುತ್ತೆ. ಆದ್ರಿಂದ ಸಿಸ್ಟಮಿನ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿ ಯಾವಾಗಿನ ತರನು ದಾರಿಗಳನ್ನು ಯೂಸ್ ಮಾಡದೆ ಈ ಸಲ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಬೇರೆ ದಾರಿಯನ್ನು ಯೂಸ್ ಮಾಡಿ ನಾವು 13th ಫ್ಲೋರ್ ಗೆ ಹೋಗೋಣ ಅಂತ ಡಿಸೈನ್ ಮಾಡಿ ಗನ್ನನ್ನು ತಗೊಂಡು ಇವಳನ್ನ ತಡೆಯೋದಕ್ಕೆ ಬರೋರು ಎಲ್ಲರನ್ನು ಶೂಟ್ ಮಾಡಿ ಕೊಂದ್ಬಿಟ್ಟು 30ನೇ ಫ್ಲೋರಿಗೂ ಬರ್ತಾವಳೆ. ಹೇಗೋ ಸೈಡ್ ಅಲ್ಲಿ ಇರುವ ಥಿಂಗ್ಸ್ ಅದು ಇದು ಅಂತ ಹಿಡ್ಕೊಂಡು ಕ್ಯಾಚ್ ಮಾಡಿ ಮೇಲ್ ಹತ್ತಿ ಕಷ್ಟಪಟ್ಟು ಬಂದ್ಬಿಡ್ತಾವಳೆ. ಅಲ್ಲಿ ಟೆರೆಸ್ ಗೆ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಕಬೋರ್ಡ್ ರೀತಿ ಒಂದು ವಿಷಯ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆನೆ ಆ ಚಿಕ್ಕ ಹುಡುಗ ಇರ್ತಾನೆ. ಸೊ ಇಲ್ಲೇನೆ ಯಾವಾಗ್ಲೂ ಈ ಹುಡುಗ ಹೌಸಿದ್ದಿರ್ತಾನೆ. ಆದ್ರೆ ಇವಾಗ್ಲೇನೆ ನಮ್ಮ ಹೀರೋಯಿನ್ ಅವನನ್ನ ನೋಡಿ ಅವನ ಹತ್ರ ಸಾರಿ ಅನ್ನ ಕೇಳ್ತಾವಳೆ. ನನ್ನನ್ನು ಕ್ಷಮಿಸ್ಬಿಡು, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನ ಬಿಟ್ಟು ಹೋಗಿರಬಾರ್ದಾಗಿತ್ತು ಅಂತ ಹೇಳಿ ತುಂಬಾ ತುಂಬಾ ಬೇಜಾರಾಗ್ತಿರ್ತಾವಳೆ. ಯಾಕೆಂದ್ರೆ ನಿಜವಾದ ಟೈಮ್ ಲೈನ್ ಅಲ್ಲಿ ನಮ್ಮ ಒರಿಜಿನಲ್ ಹೀರೋಯಿನ್ ಈ ಚಿಕ್ಕ ಹುಡುಗನನ್ನ ಬಿಟ್ಬಿಟ್ಟು ತಾನೇ ಅವಳು ಹೋಗ್ಬಿಟ್ಟಿದ್ದು. ನಂತರವೇ ಅವಳು ರಾಕೆಟ್ ಅಲ್ಲಿ ಹಾರಿ ಹೋಗಿದ್ದು. ಆ ರೀತಿ ಹೋಗಿದ್ದ ರಾಕೆಟ್ ಆಸ್ಟ್ರಾಯ್ಡ್ ಬಂಡೆಗಳಲ್ಲಿ ಸಿಗಾಕೊಂಡು ಏಟಾಗಿ ಡ್ಯಾಮೇಜ್ ಆಗಿ ಇವಾಗ ಸ್ಪೇಸ್ ಅಲ್ಲಿ ಹಾಗೆ ತೇಲ್ತಿರೋದು. ಸೊ ಇವಾಗ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿ ಆ ಹುಡುಗನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆವಾಗ ಆ ಹುಡುಗ ಒಂದು ವಿಷಯವನ್ನ ಹೇಳ್ತಾನೆ. ಅಮ್ಮ, ನೀವು ನನ್ನನ್ನ ಬಿಟ್ಬಿಟ್ಟು ಹೋಗ್ಲಿಲ್ಲ ಅಮ್ಮ, ನನ್ನನ್ನ ವೇಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದು ಅಂತ ಹೇಳ್ಬೇಕಾದ್ರೆ ಆವಾಗ್ಲೇನೆ ಹೀರೋಯಿನ್ ಗೆ ಒಂದು ವಿಷಯ ನೆನಪಾಗುತ್ತೆ. ಅದು ಏನು ಅಂದ್ರೆ ಒರಿಜಿನಲ್ ಟೈಮ್ ಲೈನ್ ನಲ್ಲಿ ನಮ್ಮ ಹೀರೋಯಿನ್ ಈ ಚಿಕ್ಕ ಹುಡುಗನ ಹತ್ರ ನೀನು ಈ ಕ್ಲೋಸೆಟ್ ಅಲ್ಲೇ ಹೌಸ್ಕೊಂಡಿರೋ, ನಾನು ನಿನ್ನನ್ನ ಖಂಡಿತ ಕಾಪಾಡೋದಕ್ಕಾಗಿ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಅದನ್ನೇ ನಮ್ಮ ಸಿಂಥೆಟಿಕ್ ಚಿಕ್ಕ ಹುಡುಗ ಕೂಡ ಒಂದು ಡ್ರಾಯಿಂಗ್ ಆಗಿ ಬರ್ದಿಟ್ಟು ತಂದು ಅವರ ಅಮ್ಮನ ಹತ್ರ ತೋರ್ಸೋದಕ್ಕಾಗಿ ಟ್ರೈ ಮಾಡಿದ್ದು. ಆದ್ರೆ ನಮ್ಮ ಹೀರೋಯಿನ್ ಅದನ್ನ ನೋಡೇ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋಯಿನ್ ಅನ್ನ ತಡೆಯೋದಕ್ಕಾಗಿ ಆ ಹುಡುಗನನ್ನ ಅವರ ಹತ್ರ ಇಂದ ದೂರ ಮಾಡೋದಕ್ಕಾಗಿ ಆ ಸೆಕ್ಯೂರಿಟಿ ಟೀಮ್ ಅಲ್ಲಿಗೆ ಬಂದ್ಬಿಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಹೇಗಾದ್ರೂ ಆ ಚಿಕ್ಕ ಹುಡುಗನನ್ನ ಅವ್ರಗಳ ಹತ್ರ ಇಂದ ಕಾಪಾಡಬೇಕು ಅಂತ ಅವನನ್ನ ಎತ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಸೆಕ್ಯೂರಿಟಿ ಟೀಮ್ ಅವರು ಸುಮ್ನೆನ ಬಂದು ನಮ್ಮ ಹೀರೋಯಿನ್ ಅನ್ನ ಹಿಡಿದು ಬಿಡ್ತಾರೆ. ಆವಾಗ ಆ ಚಿಕ್ಕ ಹುಡುಗ ಬಿಲ್ಡಿಂಗ್ ನ ಎಡ್ಜಲ್ಲಿ ಇರ್ತಾನೆ. ಸೊ ಅವನನ್ನ ನೋಡಿ ನೀನು ನೀರಿಗೆ ಜಂಪ್ ಮಾಡ್ಕೋ, ನಾನು ಬೇಗನೆ ಬಂದ್ಬಿಡ್ತೀನಿ ಅಂತ ಹೇಳಿದ ತಕ್ಷಣವೇ ಆ ಚಿಕ್ಕ ಹುಡುಗ ಕೂಡ ನೀರಿಗೆ ಜಂಪ್ ಮಾಡ್ಕೋತಾನೆ. ಆವಾಗ ನಮ್ಮ ಹೀರೋಯಿನ್ ಅವಳುವೇ ತುಂಬಾನೇ ಕಷ್ಟಪಟ್ಟು ಅಲ್ಲಿರುವ ಸೆಕ್ಯೂರಿಟಿಗಳನ್ನ ಹೊಡೆದು ಅವರ ಹತ್ರ ಇಂದ ಎಸ್ಕೇಪ್ ಆಗಿ ಅವಳು
ಕೂಡ ಬೇಗನೆ ಓಡಿ ಬಂದು ನೀರಿಗೆ ಜಂಪ್ ಮಾಡ್ಕೊತಾವಳೆ. ಹೇಗಾದ್ರೂ ನಮ್ಮ ಮಗನನ್ನ ಕಾಪಾಡಬೇಕು ಅಂತ ಸ್ಪೀಡ್ ಆಗಿ ಈಜು ಹೊಡ್ಕೊಂಡು ಬಂದು ಅವನನ್ನ ಕಾಪಾಡಿ ಒಬ್ಬರು ತಾಯಿಯ ಪ್ರೀತಿ ಯಾವ ಮಟ್ಟಿಗೆ ಇರುತ್ತೆ, ಎಷ್ಟು ಇರುತ್ತೆ ಅನ್ನೋದನ್ನ ತೋರಿಸ್ತಾಳೆ ಆ ಹುಡುಗನಿಗೆ. ಹಾಗೆ ಮಗನನ್ನ ಮುದ್ದು ಮಾಡಿ ಪ್ರೀತಿಯಿಂದ ಟೈಟ್ ಆಗಿ ಹಗ್ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ದೊಡ್ಡ ಸುನಾಮಿ ಬರುತ್ತೆ. ಸೊ ಇವಾಗ ಫೈನಲ್ ಆಗಿ ನಮ್ಮ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಆ ಚಿಕ್ಕ ಹುಡುಗನನ್ನ ಕಾಪಾಡ್ಬಿಟ್ಟಿದ್ದಾಳೆ ಅಲ್ವಾ, ಆದ್ರಿಂದ ಆ ಎಮೋಷನ್ ಇಂಜಿನ್ ಫೈನಲ್ ಆಗಿ ಆಕ್ಟಿವೇಟ್ ಆಗ್ಬಿಡುತ್ತೆ. ಇದರಿಂದ ಹಾಗೆ ಆ ಜಾಗವೇ ನಿಧಾನಕ್ಕೆ ಸ್ವಲ್ಪವಾಗಿ ಚೇಂಜ್ ಆಗುತ್ತೆ. ಸೊ ಇವಾಗ ನಮ್ಮ ಒರಿಜಿನಲ್ ಹೀರೋಯಿನ್ ಕಂಡ್ಬಿಟ್ಟು ಎಚ್ಚರಿ ಆಗ್ತಾವಳೆ. ನೋಡಿದ್ರಿ ನಮ್ಮ ಹೀರೋಯಿನ್ ಸ್ಪೇಸ್ ಅಲ್ಲೇ ಇರ್ತಾವಳೆ. ಅದು ಮಾತ್ರ ಇಲ್ಲ, ಎಮೋಷನ್ ಇಂಜಿನ್ ಆಕ್ಟಿವೇಟ್ ಆಗಿ ಡೇಟಾ ಜನರೇಟ್ ಆಗಿರುತ್ತೆ ಅಲ್ವಾ, ಆದ್ರಿಂದ ಆ ಡೇಟಾವನ್ನ AI ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಫೈನಲ್ ಆಗಿ ಆ ಸಿಸ್ಟಮ್ ಆ ಎಮೋಷನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಮಾತ್ರ ತಾನೇ ಕಂಪ್ಲೀಟ್ ಆಗಿ ಒಂದು ಸಿಂಥೆಟಿಕ್ ಮನುಷ್ಯನನ್ನ ರೆಡಿ ಮಾಡೋದಕ್ಕೆ ಬೇಕಾಗಿದ್ದು. ಇವಾಗ ಅಮ್ಮ ಅವರ ಅನ್ಕಂಡೀಷನಲ್ ಲವ್ ಇಂದ ಆ ಎಮೋಷನ್ಸ್ ಅನ್ನು ಸೃಷ್ಟಿ ಮಾಡ್ಬಿಟ್ರು, ಆದ್ರಿಂದ ಆ ಎಮೋಷನಲ್ ಎಂಜಿನ್ ಕೂಡ ಆಕ್ಟಿವೇಟ್ ಆಗ್ಬಿಡ್ತು. ಇದರಿಂದ ಸಿಮ್ಯುಲೇಷನ್ ಕೂಡ ಎಂಡ್ ಆಗ್ಬಿಡ್ತು. ಸುನಾಮಿ ಕೂಡ ನಿಂತ್ಬಿಡ್ತು, ಯಾಕೆಂದ್ರೆ ಆ ಎಕ್ಸ್ಪೆರಿಮೆಂಟ್ ಸ್ಟಾಪ್ ಆಗ್ಬಿಡ್ತಲ್ವಾ ಅನ್ನೋ ತರ ತೋರಿಸಿ ಈ ಮೂವಿ ಇಲ್ಲಿಗೆನೆ ಮುಗಿಯುತ್ತೆ. ಆಕ್ಚುಲಿ ನಿಜವಾದ ಭೂಮಿ ನಾಶವಾಗಿದ್ದೆ. ಇಡೀ ಪ್ರಪಂಚದಲ್ಲಿ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ನಮ್ಮ ಹೀರೋಯಿನ್ ಮಾತ್ರವೇ ತಪ್ಪಿಸ್ಕೊಂಡಿದ್ದಾಳೆ. ಅದೇ ರೀತಿ ಕೆಲವೊಂದು ರಾಕೆಟ್ ಇಂದ ಕೆಲವೊಂದು ಸೈಂಟಿಸ್ಟ್ ಗಳು ತಪ್ಪಿಸ್ಕೊಬಿಟ್ಟಿದ್ದಾರೆ. ಈ ಮೂವಿ ನೆಟ್ಫ್ಲಿಕ್ಸ್ ಅಲ್ಲೇ ಅವೈಲಬಲ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಸಖತ್ತಾಗಿರುತ್ತೆ, ನಮಗೆ ಏನುವೇ ಗೊತ್ತಾಗೋದಿಲ್ಲ. ಈ ಸುನಾಮಿ ಅದು ಇದು ಮಾತ್ರ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೆ ಹೋಗ್ತಾ ಸೈನ್ಸ್ ಸಿಮ್ಯುಲೇಷನ್ ಅಂತ ಹೇಳಿ ಸ್ಟೋರಿಯನ್ನೇ ಬೇರೆ ಕಡೆ ಡೈವರ್ಟ್ ಮಾಡಿ ತಗೊಂಡು ಹೋದ್ರು. ಅದು ಕೂಡ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನು ಕೊಟ್ಟು ಇನ್ನ ಸಖತ್ತಾಗಿರ್ತಿತ್ತು. ಸೊ ಬೇಗನೆ ಇದೇ ರೀತಿ ತುಂಬಾನೇ ಚೆನ್ನಾಗಿರುವ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.